ಸ್ನೇಹಿತರೆ, ನೀವೆಂದಾದ್ರೂ ಯೋಚಿಸಿದ್ದೀರಾ? ಒಂದೇ ರೀತಿಯ ಅವಕಾಶಗಳಿದ್ದರೂ ಕೆಲವರು ಮಾತ್ರ ಜೀವನದಲ್ಲಿ ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸ್ತಾರೆ. ಆದರೆ ಇನ್ನು ಕೆಲವರು ಎಷ್ಟೇ ಕಷ್ಟಪಟ್ಟರೂ ಅದೇ ಜಾಗದಲ್ಲಿ ಒದ್ದಾಡುತ್ತಿರುತ್ತಾರೆ. ಇದಕ್ಕೆ ಕಾರಣ ಅವರ ಅದೃಷ್ಟನ ಅಥವಾ ಅವರ ಬಳಿ ಇರುವ ದುಡ್ಡ? ಖಂಡಿತ ಅಲ್ಲ. ಇದರ ಹಿಂದಿರುವ ಅತಿ ದೊಡ್ಡ ರಹಸ್ಯವೇ ಅವರ ಮೈಂಡ್ಸೆಟ್, ಅಂದರೆ ಅವರ ಮಾನಸಿಕತೆ. ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಕ್ ತಡೆವೋಸಿಯನ್ ಅವರು ಬರೆದಿರುವ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸಿರುವ ಅದ್ಭುತ ಪುಸ್ತಕ ದಿ ಪವರ್ ಆಫ್ ಮೈಂಡ್ಸೆಟ್ ನ ಸಂಪೂರ್ಣ ಸಾರಾಂಶವನ್ನು ನೋಡಲಿದ್ದೇವೆ. ನಿಜವಾದ ಯಶಸ್ಸು ಮತ್ತು ಸಂತೋಷವನ್ನು ಪಡೆಯಲು ಈ ಪುಸ್ತಕದಲ್ಲಿ 14 ಪ್ರಬಲವಾದ ತತ್ವಗಳನ್ನು ತಿಳಿಸಲಾಗಿದೆ. ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿದರೆ ನಿಮ್ಮ ಆಲೋಚನಾ ವಿಧಾನ ಸಂಪೂರ್ಣವಾಗಿ ಬದಲಾಗುವುದು ಮಾತ್ರವಲ್ಲದೆ ನಿಮ್ಮ ಗುರಿಗಳನ್ನು ತಲುಪಲು ಬೇಕಾದ ಸ್ಪಷ್ಟವಾದ ದಾರಿ ನಿಮಗೆ ಸಿಗುತ್ತದೆ. ವಿಡಿಯೋದ ಮಧ್ಯದಲ್ಲಿ ಬರುವ ಒಂದೊಂದು ತತ್ವವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ವಿಡಿಯೋ ಶುರು ಮಾಡುವ ಮುನ್ನ ಈ ಉಪಯುಕ್ತ ಮಾಹಿತಿಗಾಗಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಬನ್ನಿ, ನಮ್ಮ ಮೊದಲನೇ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕೋಣ. ಅಧ್ಯಾಯ 1: ಮನೋಭಾವವೇ ಎಲ್ಲವೂ. ಮೈಂಡ್ಸೆಟ್ ಇಸ್ ಎವ್ರಿಥಿಂಗ್. ಸ್ನೇಹಿತರೆ, ಈ ಪುಸ್ತಕದ ಮೊದಲನೇ ಮತ್ತು ಅತ್ಯಂತ ಪ್ರಬಲವಾದ ಅಧ್ಯಾಯದ ಹೆಸರು ಮನೋಭಾವವೇ ಎಲ್ಲವೂ. ಮೈಂಡ್ಸೆಟ್ ಇಸ್ ಎವ್ರಿಥಿಂಗ್. ಲೇಖಕರಾದ ಹೇಕ್ ತಡೆವೋಸಿಯನ್ ಅವರು ಬಹಳ ಸುಂದರವಾಗಿ ಒಂದು ಮಾತನ್ನ ಹೇಳುತ್ತಾರೆ. ನಿಮ್ಮ ಜೀವನದ ವಾಸ್ತವ ನಿಮ್ಮ ಆಲೋಚನೆಗಳ ಪ್ರತಿರೂಪವಷ್ಟೇ. ಅಂದರೆ ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಉದಾಹರಣೆ ನೋಡೋಣ. ಊಹಿಸಿಕೊಳ್ಳಿ, ಇಬ್ಬರು ವ್ಯಕ್ತಿಗಳಿದ್ದಾರೆ. ಇಬ್ಬರು ಒಂದೇ ರೀತಿಯ ಬಿಸ್ನೆಸ್ ಶುರು ಮಾಡುತ್ತಾರೆ. ದುರದೃಷ್ಟವಶಾತ್ ಇಬ್ಬರಿಗೂ ಅದರಲ್ಲಿ ನಷ್ಟವಾಗುತ್ತದೆ. ಮೊದಲನೆಯ ವ್ಯಕ್ತಿ ಯೋಚಿಸುತ್ತಾನೆ, ನನ್ನ ಹಣೆ ಬರಹವೇ ಸರಿಯಿಲ್ಲ, ನನಗೆ ಬಿಸ್ನೆಸ್ ಆಗಿ ಬರಲ್ಲ, ನಾನು ಇದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಕೈ ಕಟ್ಟಿ ಕೂರುತ್ತಾನೆ. ಅವನು ಡಿಪ್ರೆಷನ್ಗೆ ಹೋಗುತ್ತಾನೆ. ಆದರೆ ಎರಡನೆಯ ವ್ಯಕ್ತಿ ಯೋಚಿಸುತ್ತಾನೆ, ಸರಿ, ಈ ಬಾರಿ ನಷ್ಟವಾಯಿತು, ಆದರೆ ಇದರಲ್ಲಿ ನಾನು ಏನು ತಪ್ಪು ಮಾಡಿದೆ, ಮುಂದಿನ ಬಾರಿ ಈ ತಪ್ಪಾಗದಂತೆ ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ ಯೋಚಿಸಿ ತನ್ನ ತಪ್ಪಿನಿಂದ ಪಾಠ ಕಲಿತು ಮತ್ತೆ ಎದ್ದು ನಿಲ್ಲುತ್ತಾನೆ. ಗಮನಿಸಿ ಸ್ನೇಹಿತರೆ, ಇಬ್ಬರಿಗೂ ಎದುರಾದ ಸಮಸ್ಯೆ ಒಂದೇ, ನಷ್ಟ ಒಂದೇ, ಆದರೆ ಅವರ ಫಲಿತಾಂಶಗಳು ಬೇರೆ ಬೇರೆಯಾದವು. ಇದಕ್ಕೆ ಕಾರಣ ಏನು? ಅದೇ ಅವರ ಮೈಂಡ್ಸೆಟ್. ನಮ್ಮ ಮನಸ್ಸು ಒಂದು ಫಲವತ್ತಾದ ಕೃಷಿ ಭೂಮಿಯಿದ್ದ ಹಾಗೆ. ನಮ್ಮ ಆಲೋಚನೆಗಳು ಆ ಭೂಮಿಯಲ್ಲಿ ಬಿತ್ತುವ ಬೀಜಗಳು. ಆ ಭೂಮಿಗೆ ನೀವು ಕಳೆಗಿಡದ ಬೀಜ ಹಾಕಿದ್ರೂ ಬೆಳೆಸ್ತದೆ, ರುಚಿಯಾದ ಹಣ್ಣಿನ ಬೀಜ ಹಾಕಿದ್ರೂ ಬೆಳೆಸ್ತದೆ. ಭೂಮಿ ಎಂದಿಗೂ ತಾರತಮ್ಯ ಮಾಡುವುದಿಲ್ಲ. ಅದೇ ರೀತಿ ನಿಮ್ಮ ಮನಸ್ಸಿಗೆ ನೀವು ನನ್ನಿಂದ ಸಾಧ್ಯವಿಲ್ಲ, ನಾನು ಸೋಲುತ್ತೇನೆ ಎಂಬ ನಕಾರಾತ್ಮಕ ಬೀಜ ಬಿತ್ತಿದರೆ ಅದು ಸೋಲನ್ನೇ ನಿಮ್ಮ ಮುಂದೆ ತಂದು ನಿಲ್ಲಿಸ್ತದೆ. ಅದೇ ನೀವು ನನ್ನಿಂದ ಸಾಧ್ಯ, ನಾನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಪಾಸಿಟಿವ್ ಬೀಜ ಬಿತ್ತಿದರೆ ಅದು ಗೆಲುವಿನ ದಾರಿಗಳನ್ನು ನಿಮ್ಮ ಮುಂದೆ ತೆರೆಯುತ್ತದೆ. ನಾವು ನಮ್ಮ ಜೊತೆ ದಿನಪೂರ್ತಿ ಹೇಗೆ ಮಾತನಾಡಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ಕಷ್ಟಗಳು ಬಂದಾಗ ದೂರುತ್ತಾ ಕೂರುವ ವಿಕ್ಟಿಮ್ ಮೈಂಡ್ಸೆಟ್ನಿಂದ ಹೊರಬಂದು ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಹುಡುಕುವ ಗ್ರೋತ್ ಮೈಂಡ್ಸೆಟ್ ಅನ್ನು ನಾವು ಬೆಳೆಸಿಕೊಳ್ಳಬೇಕು ಎಂದು ಲೇಖಕರು ಹೇಳುತ್ತಾರೆ. ಯಾಕೆಂದರೆ ಜಗತ್ತಿನಲ್ಲಿ ಮೊದಲು ಬದಲಾಗಬೇಕಾಗಿರುವುದು ನಮ್ಮ ಪರಿಸ್ಥಿತಿಯಲ್ಲ, ನಮ್ಮ ಆಲೋಚನಾ ರೀತಿ. ನೀವು ನಿಮ್ಮ ಮೈಂಡ್ಸೆಟ್ ಅನ್ನು ಬದಲಾಯಿಸಿದರೆ ನಿಮ್ಮ ಇಡೀ ಜಗತ್ತೇ ಬದಲಾಗುತ್ತದೆ. ಇಂದಿನಿಂದಲೇ ನಿಮ್ಮ ಮನಸ್ಸಿನೆಂಬ ಭೂಮಿಯಲ್ಲಿ ಬರೀ ಸಕಾರಾತ್ಮಕ ಆಲೋಚನೆಗಳ ಬೀಜವನ್ನು ಬಿತ್ತಲು ಶುರುಮಾಡಿ. ಅದ್ಭುತವಾದ ಬೆಳೆ ನಿಮ್ಮದಾಗುತ್ತದೆ. ಸ್ನೇಹಿತರೆ, ಈ ಅಧ್ಯಾಯವನ್ನು ಕೇಳಿದ ಮೇಲೆ ನಿಮ್ಮ ಅನಿಸಿಕೆ ಏನು? ಇಂದಿನಿಂದ ನಿಮ್ಮ ಮನಸ್ಸಿನಲ್ಲಿ ಎಂತಹ ಬೀಜವನ್ನು ಬಿತ್ತುತ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಈಗ ಪುಸ್ತಕದ 2ನೇ ಅಧ್ಯಾಯದ ಕಡೆಗೆ ಹೋಗೋಣ. ಅಧ್ಯಾಯ 2: ಸಕಾರಾತ್ಮಕತೆಯ ಶಕ್ತಿ, ಪವರ್ ಆಫ್ ಪಾಸಿಟಿವಿಟಿ. ಸ್ನೇಹಿತರೆ, ಮೊದಲನೇ ಅಧ್ಯಾಯದಲ್ಲಿ ನಾವು ನಮ್ಮ ಮನಸ್ಸೆಂಬ ಭೂಮಿಯಲ್ಲಿ ಒಳ್ಳೆ ಆಲೋಚನೆಗಳ ಬೀಜ ಬಿತ್ತಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ? ಆದರೆ ಬರೀ ಬೀಜ ಬಿತ್ತಿದ್ರೆ ಸಾಕ? ಅದು ಮರವಾಗಿ ಬೆಳೆಯಲು ನೀರು ಮತ್ತು ಸೂರ್ಯನ ಬೆಳಕು ಬೇಕೇ ಬೇಕು. ಅದೇ ರೀತಿ ನಮ್ಮ ಗುರಿಗಳು ಸಾಧನೆಯಾಗಲು ಬೇಕಾದ ಸೂರ್ಯನ ಬೆಳಕೆ ಈ ಸಕಾರಾತ್ಮಕತೆ, ಪಾಸಿಟಿವಿಟಿ. ಪುಸ್ತಕದ 2ನೇ ಅಧ್ಯಾಯ ಸಕಾರಾತ್ಮಕತೆಯ ಶಕ್ತಿ.
ಬಹಳಷ್ಟು ಜನ ಅಂದುಕೊಂಡಿದ್ದಾರೆ ಪಾಸಿಟಿವ್ ಆಗಿರೋದು ಅಂದರೆ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬಂದರೂ ನೋವಾದರೂ ಸುಳ್ಳೆ ನಗುತ್ತಾ ಇರೋದು ಅಂತ. ಖಂಡಿತ ಅಲ್ಲ. ಲೇಖಕರಾದ ಹೇಕ್ ತಡೆವೋಸ್ಯಾನ್ ಅವರ ಪ್ರಕಾರ ಸಕಾರಾತ್ಮಕತೆ ಅಂದರೆ ಗಾಢವಾದ ಕತ್ತಲೆಯಲ್ಲೂ ಒಂದು ಸಣ್ಣ ಬೆಳಕಿನ ಕಿರಣವನ್ನು ಹುಡುಕುವ ಗುಣ. ಕಷ್ಟಗಳು ಬಂದಾಗ ಅಯ್ಯೋ ನನ್ನ ಜೀವನ ಮುಗಿದೇ ಹೋಯಿತು ಅನ್ನೋ ಬದಲು ಇದರಿಂದ ನಾನು ಏನು ಕಲಿಯಬಹುದು, ಇದಕ್ಕೇನು ಪರಿಹಾರ ಅಂತ ಯೋಚಿಸುವುದೇ ನಿಜವಾದ ಪಾಸಿಟಿವಿಟಿ. ಇದನ್ನು ಒಂದು ಸರಳವಾದ ದೈನಂದಿನ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೀವು ಆಫೀಸ್ಗೆ ಅಥವಾ ಕೆಲಸಕ್ಕೆ ಹೋಗುವಾಗ ದೊಡ್ಡ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಗಾಡಿಗಳು ಒಂದಿಂಚು ಕೂಡ ಮುಂದಕ್ಕೆ ಹೋಗುತ್ತಿಲ್ಲ. ಇಂತಹ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ಹೇಗೆ ವರ್ತಿಸುತ್ತಾರೆ ನೋಡೋಣ. ಮೊದಲನೆಯ ವ್ಯಕ್ತಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಳ್ಳುತ್ತಾನೆ, ಎದುರಿಗಿದ್ದವನಿಗೆ ಬೈಯುತ್ತಾನೆ, ಹಾರ್ನ್ ಮೇಲೆ ಹಾರ್ನ್ ಮಾಡುತ್ತಾನೆ. ಅವನ ಬಿಪಿ ಜಾಸ್ತಿಯಾಗುತ್ತದೆ. ಆ ಸಿಟ್ಟಿನಲ್ಲೇ ಆಫೀಸ್ಗೆ ಹೋದರೆ ಅಲ್ಲಿ ತನ್ನ ಸಹೋದ್ಯೋಗಿಗಳ ಮೇಲೂ ರೇಗುತ್ತಾನೆ. ಅವನ ಇಡೀ ದಿನವೇ ಹಾಳಾಗಿ ಹೋಗುತ್ತದೆ. ಆದರೆ ಎರಡನೇ ವ್ಯಕ್ತಿ ಟ್ರಾಫಿಕ್ ನೋಡುತ್ತಾನೆ. ಓಹೋ, ಟ್ರಾಫಿಕ್ ಜಾಮ್ ಆಗಿದೆ, ನಾನು ಎಷ್ಟೇ ಹಾರ್ನ್ ಮಾಡಿದರೂ ದಾರಿ ಸಿಗಲ್ಲ ಎಂಬ ವಾಸ್ತವವನ್ನು ಒಪ್ಪಿಕೊಳ್ಳುತ್ತಾನೆ. ತಕ್ಷಣ ತನ್ನ ಮೊಬೈಲ್ ತೆಗೆದು ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ನಲ್ಲಿರುವ ಯಾವುದಾದರೂ ಒಂದು ಒಳ್ಳೆ ಆಡಿಯೋ ಬುಕ್ ಅಥವಾ ಇನ್ಸ್ಪೈರಿಂಗ್ ವಿಡಿಯೋ ಪ್ಲೇ ಮಾಡಿಕೊಳ್ಳುತ್ತಾನೆ. ಆ ಟ್ರಾಫಿಕ್ ಸಮಯವನ್ನು ಹೊಸ ವಿಷಯ ಕಲಿಯಲು ಬಳಸಿಕೊಳ್ಳುತ್ತಾನೆ. ಆಫೀಸ್ಗೆ ಹೋದಾಗ ಅವನ ಮನಸ್ಸು ಪ್ರಶಾಂತವಾಗಿರುತ್ತದೆ. ಕೆಲಸದಲ್ಲಿ 100 ಪಟ್ಟು ಗಮನ ಕೊಡುತ್ತಾನೆ. ನೋಡಿದ್ರಲ್ಲ, ಟ್ರಾಫಿಕ್ ಜಾಮ್ ಅನ್ನೋದು ಇಬ್ಬರಿಗೂ ಒಂದೇ ಸಮಸ್ಯೆ. ಆದರೆ ಅದಕ್ಕೆ ಅವರು ಪ್ರತಿಕ್ರಿಯಿಸಿದ, ರಿಯಾಕ್ಟ್ ಮಾಡಿದ ರೀತಿ ಅವರ ಇಡೀ ದಿನವನ್ನು ನಿರ್ಧರಿಸಿತು. ನಮ್ಮ ಜೀವನದಲ್ಲಿ ನಡೆಯುವ 10% ಘಟನೆಗಳು ಮಾತ್ರ ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ. ಉದಾಹರಣೆಗೆ ಮಳೆ ಬರುವುದು, ಟ್ರಾಫಿಕ್ ಇರುವುದು ಅಥವಾ ಬೇರೆಯವರ ವರ್ತನೆ. ಆದರೆ ಉಳಿದ 90% ಆ ಘಟನೆಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ, ಹೌ ವಿ ರಿಯಾಕ್ಟ್ ಎಂಬುದರ ಮೇಲೆ ಆಧಾರವಾಗಿರುತ್ತದೆ ಎಂದು ಲೇಖಕರು ಹೇಳುತ್ತಾರೆ. ಯಾವಾಗ ನೀವು ಪಾಸಿಟಿವ್ ಆಗಿ ಯೋಚಿಸಲು ಶುರು ಮಾಡುತ್ತೀರೋ ಆಗ ನಿಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ಸ್ ಎಂಬ ಸಂತೋಷದ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದು ನಿಮ್ಮ ಆರೋಗ್ಯವನ್ನು ವೃದ್ಧಿಸುವುದಲ್ಲದೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗಿನ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಯಾರು ಸಕಾರಾತ್ಮಕವಾಗಿರುತ್ತಾರೋ ಅಂಥವರ ಜೊತೆ ಸ್ನೇಹ ಬೆಳೆಸಲು, ಬಿಸ್ನೆಸ್ ಮಾಡಲು ಜಗತ್ತು ಸದಾ ಕಾಯುತ್ತಿರುತ್ತದೆ. ಹಾಗಾಗಿ ಇಂದಿನಿಂದಲೇ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ. ಪ್ರತಿ ನಕಾರಾತ್ಮಕ ಘಟನೆಯಲ್ಲೂ ಒಂದು ಪಾಸಿಟಿವ್ ಪಾಠವನ್ನು ಹುಡುಕಲು ಪ್ರಯತ್ನಿಸಿ. ಸ್ನೇಹಿತರೆ, ಇಂದಿನಿಂದ ಯಾವುದಾದರೂ ಕಷ್ಟದ ಪರಿಸ್ಥಿತಿ ಎದುರಾದಾಗ ನೀವು ಆ ಮೊದಲನೇ ವ್ಯಕ್ತಿಯಂತೆ ಸಿಟ್ಟು ಮಾಡಿಕೊಳ್ಳುತ್ತೀರೋ ಅಥವಾ ಎರಡನೇ ವ್ಯಕ್ತಿಯಂತೆ ಪಾಸಿಟಿವ್ ಆಗಿ ಯೋಚಿಸುತ್ತೀರೋ? ನಿಮ್ಮ ಉತ್ತರವನ್ನು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಈಗ ಸೋಲನ್ನೇ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡುವ 3ನೇ ಅಧ್ಯಾಯದ ಕಡೆಗೆ ನಡೆಯೋಣ. ಅಧ್ಯಾಯ 3: ಛಲದ ಅಥವಾ ಪಟ್ಟು ಹಿಡಿಯುವಿಕೆಯ ಶಕ್ತಿ, ಪವರ್ ಆಫ್ ಪರ್ಸಿಸ್ಟೆನ್ಸ್. ಸ್ನೇಹಿತರೆ, ಪಾಸಿಟಿವ್ ಆಗಿ ಯೋಚನೆ ಮಾಡುವುದು ಎಷ್ಟು ಮುಖ್ಯ ಅಂತ ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಆದರೆ ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಮಾತ್ರ ಯಶಸ್ಸು ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಡುತ್ತಾ? ಖಂಡಿತ ಇಲ್ಲ. ಕಷ್ಟಗಳು ಬಂದಾಗ, ಸೋಲಾದಾಗ, ಇನ್ನು ನನ್ನಿಂದ ಆಗುವುದಿಲ್ಲ ಅಂತ ಅನ್ನಿಸಿದಾಗ ನಮ್ಮನ್ನು ಕೈ ಹಿಡಿದು ಎತ್ತುವ ಒಂದೇ ಒಂದು ಶಕ್ತಿ ಎಂದರೆ ಅದೇ ನಮ್ಮ 3ನೇ ಅಧ್ಯಾಯ, ಛಲದ ಶಕ್ತಿ, ಪವರ್ ಆಫ್ ಪರ್ಸಿಸ್ಟೆನ್ಸ್. ಹೇಕ್ ತಡೆವೋಸ್ಯಾನ್ ಅವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಯಶಸ್ಸು ಎನ್ನುವುದು ಕೇವಲ ಬುದ್ಧಿವಂತರಿಗೆ ಅಥವಾ ಪ್ರತಿಭಾವಂತರಿಗೆ ಮಾತ್ರ ಸಿಗುವುದಿಲ್ಲ. ಯಾರು ಸೋಲಿನ ನಂತರವೂ ಎದ್ದು ನಿಂತು ಮತ್ತೊಮ್ಮೆ ಪ್ರಯತ್ನಿಸುತ್ತಾರೋ ಅವರಿಗೆ ಮಾತ್ರ ಒಲಿಯುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಕೃತಿಯಲ್ಲಿ ನಡೆಯುವ ಒಂದು ರೋಮಾಂಚಕ ಉದಾಹರಣೆಯನ್ನು ನೋಡೋಣ. ದಯವಿಟ್ಟು ಗಮನವಿಟ್ಟು ಕೇಳಿ. ಚೀನಾದಲ್ಲಿ ಬೆಳೆಯುವ ಒಂದು ವಿಶಿಷ್ಟವಾದ ಬಿದಿರಿನ ಮರದ, ಚೈನೀಸ್ ಬ್ಯಾಂಬೂ ಟ್ರೀಯ ಕಥೆ ಇದು. ರೈತನೊಬ್ಬ ಈ ಬಿದಿರಿನ ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿ ಪ್ರತಿದಿನ ಅದಕ್ಕೆ ನೀರು ಮತ್ತು ಗೊಬ್ಬರ ಹಾಕುತ್ತಾನೆ. 1 ವರ್ಷ ಕಳೆಯುತ್ತದೆ. ಆ ಬೀಜದಿಂದ ಒಂದು ಸಣ್ಣ ಎಲೆ ಕೂಡ ಹೊರಬರುವುದಿಲ್ಲ. 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ, ಹೀಗೆ ಸತತ 4 ವರ್ಷಗಳ ಕಾಲ ಆತ ಪ್ರತಿದಿನ ನೀರು ಹಾಕಿದರೂ ಭೂಮಿಯ ಮೇಲೆ ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕಾಣುವುದಿಲ್ಲ. ಬೇರೆ ಯಾರೇ ಆಗಿದ್ದರೂ ಇದು ಕೆಲಸಕ್ಕೆ ಬಾರದ ಬೀಜ ಅಂತ ಬಿಟ್ಟು ಹೋಗುತ್ತಿದ್ದರು. ಆದರೆ ಆ ರೈತ ತನ್ನ ಪ್ರಯತ್ನವನ್ನು ಬಿಡುವುದಿಲ್ಲ. ಛಲದಿಂದ ನೀರು ಹಾಕುತ್ತಲೇ ಇರುತ್ತಾನೆ. ಆದರೆ 5ನೇ ವರ್ಷದಲ್ಲಿ ಒಂದು ಅದ್ಭುತ ನಡೆಯುತ್ತದೆ. ಕೇವಲ 6 ವಾರಗಳಲ್ಲಿ, ಅಂದರೆ 1.5 ತಿಂಗಳಲ್ಲಿ ಆ ಬಿದಿರಿನ ಮರ ಬರೋಬ್ಬರಿ 90 ಅಡಿ ಎತ್ತರಕ್ಕೆ ಬೆಳೆದು ನಿಲ್ಲುತ್ತದೆ. ಸ್ನೇಹಿತರೆ, ಈಗ ನೀವೇ ಯೋಚಿಸಿ, ಆ ಮರ 90 ಅಡಿ ಬೆಳೆಯಲು ತೆಗೆದುಕೊಂಡ ಸಮಯ ಕೇವಲ 6 ವಾರಗಳ ಅಥವಾ 5 ವರ್ಷಗಳ? ಖಂಡಿತ 5 ವರ್ಷಗಳು.
ಆ ಮೊದಲ 4 ವರ್ಷಗಳಲ್ಲಿ ಅದು ಭೂಮಿಯ ಮೇಲ್ಭಾಗದಲ್ಲಿ ಬೆಳೆಯುವ ಬದಲು ಭವಿಷ್ಯದಲ್ಲಿ 90 ಅಡಿ ಎತ್ತರಕ್ಕೆ ಬೆಳೆಯಲು ಬೇಕಾದ ಗಟ್ಟಿಯಾದ ಬೇರುಗಳನ್ನು ಭೂಮಿಯ ಆಳಕ್ಕೆ ಬಿಡುತ್ತಿತ್ತು. ಆ 4 ವರ್ಷಗಳಲ್ಲಿ ರೈತ ಒಂದು ದಿನ ನೀರು ಹಾಕುವುದನ್ನು ನಿಲ್ಲಿಸಿದ್ದರೂ ಆ ಬೀಜ ಮಣ್ಣಿನಲ್ಲೇ ಸತ್ತು ಹೋಗುತ್ತಿತ್ತು. ನಮ್ಮ ಜೀವನವೂ ಕೂಡ ಇದೇ ಚೈನೀಸ್ ಬ್ಯಾಂಬೂ ಟ್ರೀ ಇದ್ದಾಗೆ. ನಾವು ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತೇವೆ, ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುತ್ತೇವೆ. 1 ತಿಂಗಳು, 2 ತಿಂಗಳು ಅಥವಾ 6 ತಿಂಗಳು ಕಷ್ಟಪಡುತ್ತೇವೆ. ನಾವು ಅಂದುಕೊಂಡ ಹಾಗೆ ದುಡ್ಡು ಅಥವಾ ರಿಸಲ್ಟ್ ಬರಲಿಲ್ಲ ಅಂದ ತಕ್ಷಣ ನನ್ನ ಕೈಯಲ್ಲಾಗಲ್ಲ, ನನ್ನ ಅದೃಷ್ಟ ಸರಿಯಿಲ್ಲ ಅಂತ ಕ್ವಿಟ್ ಮಾಡಿಬಿಡುತ್ತೇವೆ. ಆದರೆ ಲೇಖಕರು ಹೇಳುತ್ತಾರೆ, ಸೋಲು ಎನ್ನುವುದು ಯಶಸ್ಸಿನ ವಿರುದ್ಧ ಪದವಲ್ಲ, ಅದು ಯಶಸ್ಸಿನ ಮುಂದು ಭಾಗ. ನೀವು ಸೋಲುತ್ತಿದ್ದೀರಿ ಎಂದರೆ ನಿಮ್ಮ ಬೇರುಗಳು ಗಟ್ಟಿಯಾಗುತ್ತಿವೆ ಎಂದರ್ಥ. 99% ಜನ ಯಶಸ್ಸಿನ ತೀರ ಹತ್ತಿರ ಬಂದು ತಮ್ಮ ಪ್ರಯತ್ನವನ್ನು ಕೈಬಿಡುತ್ತಾರೆ. ಆ ಕೊನೆಯ 1% ದಾಟುವ ಛಲ ಯಾರಿಗಿರುತ್ತದೆಯೋ ಅವರು ಮಾತ್ರ ಇತಿಹಾಸ ಸೃಷ್ಟಿಸುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೂ ತಕ್ಷಣಕ್ಕೆ ಪ್ರತಿಫಲ ಸಿಗುತ್ತಿಲ್ಲ ಎಂದು ನಿರಾಸೆಗೊಳ್ಳಬೇಡಿ. ಪಟ್ಟು ಬಿಡದೆ ಪ್ರಯತ್ನಿಸುತ್ತಲೇ ಇರಿ. ನಿಮ್ಮ ಗೆಲುವಿನ ಸಮಯ ಕೂಡ ಖಂಡಿತ ಬಂದೇ ಬರುತ್ತದೆ. ಸ್ನೇಹಿತರೆ, ಈ ಚೈನೀಸ್ ಬ್ಯಾಂಬೂ ಟ್ರೀ ಕಥೆ ನಿಮಗೆ ಹೇಗನ್ನಿಸ್ತು? ನಿಮ್ಮ ಜೀವನದಲ್ಲೂ ರಿಸಲ್ಟ್ ಸಿಗದೇ ಇದ್ದಾಗ ಅರ್ಥಕ್ಕೆ ಬಿಟ್ಬಿಡೋಣ ಅಂತ ಅನ್ನಿಸಿದಾಗ ನೀವು ಹೇಗೆ ಆ ಪರಿಸ್ಥಿತಿಯನ್ನು ಎದುರಿಸಿದ್ರಿ? ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಇದು ಉಳಿದವರಿಗೂ ಸ್ಫೂರ್ತಿಯಾಗಬಹುದು. ಬನ್ನಿ, ಈಗ ನಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುವ 4ನೇ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕೋಣ. ಅಧ್ಯಾಯ 4: ಕೃತಜ್ಞತೆಯ ಶಕ್ತಿ, ಪವರ್ ಆಫ್ ಗ್ರ್ಯಾಟಿಟ್ಯೂಡ್. ಸ್ನೇಹಿತರೆ, ನಮ್ಮ ಗುರಿಯತ್ತ ಛಲದಿಂದ ಮುನ್ನುಗ್ಗುವುದು ಎಷ್ಟು ಮುಖ್ಯ ಅಂತ ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದ್ವಿ. ಆದರೆ ಆ ಯಶಸ್ಸಿನ ಪಯಣದಲ್ಲಿ ಬರೀ ಹಣ, ಅಧಿಕಾರ ಸಿಕ್ಕರೆ ಸಾಕಾ? ಖಂಡಿತ ಇಲ್ಲ. ಯಶಸ್ಸಿನ ಜೊತೆಗೆ ನಮ್ಮ ಮನಸ್ಸಿಗೆ ಅಸಲಿ ನೆಮ್ಮದಿ ಮತ್ತು ಸಂತೋಷ ತಂದುಕೊಡುವ ಒಂದು ಅದ್ಭುತವಾದ ಮ್ಯಾಜಿಕ್ ಇದೆ. ಅದೇ ನಮ್ಮ 4ನೇ ಅಧ್ಯಾಯ, ಕೃತಜ್ಞತೆಯ ಶಕ್ತಿ, ಪವರ್ ಆಫ್ ಗ್ರ್ಯಾಟಿಟ್ಯೂಡ್. ಲೇಖಕರಾದ ಹೇಗ್ ತಡೆವೋಸಿಯಾನ್ ಅವರು ಒಂದು ಅದ್ಭುತವಾದ ವಾಕ್ಯವನ್ನು ಬರೆದಿದ್ದಾರೆ. ನಿಮ್ಮ ಬಳಿ ಏನಿಲ್ಲವೋ ಅದರ ಬಗ್ಗೆ ಕೊರಗುವುದನ್ನು ಬಿಟ್ಟು ನಿಮ್ಮ ಬಳಿ ಏನಿದೆಯೋ ಅದಕ್ಕಾಗಿ ಭಗವಂತನಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳುವುದೇ ನಿಜವಾದ ಕೃತಜ್ಞತೆ. ಇದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಲು ಒಂದು ಸಣ್ಣ ಮತ್ತು ಮನಮುಟ್ಟುವ ಕಥೆಯನ್ನು ನೋಡೋಣ. ಒಬ್ಬ ಯುವಕನಿಗೆ ಬಹಳ ದಿನಗಳಿಂದ ಒಂದು ಆಸೆ ಇರುತ್ತದೆ. ತನ್ನ ಸ್ನೇಹಿತರೆಲ್ಲರೂ ಸಾವಿರಾರು ರೂಪಾಯಿ ಬೆಲೆಯ ಲೇಟೆಸ್ಟ್ ಡಿಸೈನ್ನ ಬ್ರ್ಯಾಂಡೆಡ್ ಶೂ ಹಾಕಿಕೊಂಡು ತಿರುಗುತ್ತಿದ್ದಾರೆ. ನನಗೂ ಅದೇ ರೀತಿ ಶೂ ಬೇಕು ಅಂತ. ಆದರೆ ಅವನ ಬಳಿ ಅಷ್ಟು ಹಣವಿರಲಿಲ್ಲ. ಒಂದು ದಿನ ಅದೇ ಬೇಸರದಲ್ಲಿ, ನನ್ನ ಹಣೆಬರಹವೇ ಇಷ್ಟು, ದೇವರಿಗೆ ನನ್ನ ಮೇಲೆ ಕರುಣೆಯೇ ಇಲ್ಲ, ಕನಿಷ್ಠ ಒಂದು ಒಳ್ಳೆ ಶೂ ಕೂಡ ನನಗೆ ಸಿಗುತ್ತಿಲ್ಲ ಅಂತ ದೇವರಿಗೆ ಹಿಡಿಶಾಪ ಹಾಕುತ್ತಾ ದೇವಸ್ಥಾನದ ಮೆಟ್ಟಿಲುಗಳನ್ನು ಇಳಿದು ಬರುತ್ತಿರುತ್ತಾನೆ. ಆಗ ಮೆಟ್ಟಿಲಿನ ಕೆಳಗೆ ಒಬ್ಬ ವ್ಯಕ್ತಿಯನ್ನು ನೋಡಿ ಆ ಯುವಕ ಒಮ್ಮೆಲೆ ಬೆಚ್ಚಿ ಬೀಳುತ್ತಾನೆ. ಯಾಕೆ ಗೊತ್ತಾ? ಆ ವ್ಯಕ್ತಿಗೆ ಶೂ ಹಾಕಿಕೊಳ್ಳಲು 2 ಕಾಲುಗಳೇ ಇರಲಿಲ್ಲ. ಆದರೂ ಆತನ ಮುಖದಲ್ಲಿ ಯಾವುದೇ ದುಃಖವಿರಲಿಲ್ಲ. ಬರುವ ಹೋಗುವ ಜನರನ್ನು ನೋಡಿ ನಗುತ್ತಾ ತನ್ನ ಪಾಡಿಗೆ ತಾನು ಭಿಕ್ಷೆ ಬೇಡುತ್ತಿದ್ದ. ಆಗ ಆ ಯುವಕನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ದೇವರೇ, ನನ್ನನ್ನು ಕ್ಷಮಿಸು. ನನ್ನ ಬಳಿ ಹಾಕಿಕೊಳ್ಳಲು ಬ್ರ್ಯಾಂಡೆಡ್ ಶೂ ಇಲ್ಲ ಅಂತ ಅಳುತ್ತಿದ್ದೆ. ಆದರೆ ನೀನು ನನಗೆ ನಡೆಯಲು 2 ಗಟ್ಟಿಯಾದ ಆರೋಗ್ಯಕರವಾದ ಕಾಲುಗಳನ್ನು ಕೊಟ್ಟಿದ್ದೀಯಲ್ಲ, ಅದಕ್ಕಿಂತ ದೊಡ್ಡ ಆಸ್ತಿ ಬೇರೊಂದಿಲ್ಲ ಎಂದು ಆ ಕ್ಷಣವೇ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ. ಸ್ನೇಹಿತರೆ, ನಮ್ಮ ದಿನನಿತ್ಯದ ಜೀವನವು ಹೀಗೆಯೇ ಆಗಿದೆ ಅಲ್ವಾ? ನಾವು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರನ್ನು ನೋಡಿ ನನ್ನ ಹತ್ತಿರ ದೊಡ್ಡ ಕಾರಿಲ್ಲ, ಸ್ವಂತ ಮನೆಯಿಲ್ಲ, ಐಫೋನ್ ಇಲ್ಲ ಅಂತ ದಿನವಿಡೀ ಕೊರಗುತ್ತಿರುತ್ತೇವೆ. ಆದರೆ ಇಂದು ನೀವು ಉಸಿರಾಡುತ್ತಿರುವ ಗಾಳಿ, ನೀವು ತಿನ್ನುತ್ತಿರುವ 3 ಹೊತ್ತಿನ ಊಟ, ನಿಮ್ಮನ್ನು ಪ್ರೀತಿಸುವ ನಿಮ್ಮ ಕುಟುಂಬ ಮತ್ತು ನಿಮ್ಮ ಆರೋಗ್ಯ, ಇವೆಲ್ಲವೂ ಇಂದಿಗೂ ಕೂಡ ಪ್ರಪಂಚದ ಕೋಟ್ಯಾಂತರ ಜನರಿಗೆ ಕೇವಲ ಒಂದು ಕನಸು ಮಾತ್ರ. ಆ ಕನಸನ್ನು ನೀವು ಈಗಾಗಲೇ ಜೀವಿಸುತ್ತಿದ್ದೀರಾ ಎನ್ನುವುದನ್ನು ಮರೆಯಬೇಡಿ. ವಿಜ್ಞಾನದ ಪ್ರಕಾರ ಕೂಡ ಯಾರು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ತಮಗಿರುವ ಸೌಲಭ್ಯಗಳಿಗೆ ಧನ್ಯವಾದ ಹೇಳುತ್ತಾರೋ ಅವರ ಮೆದುಳಿನಲ್ಲಿರುವ ಒತ್ತಡ ಕಡಿಮೆಯಾಗಿ ಹೊಸ ಅವಕಾಶಗಳನ್ನು ಹುಡುಕುವ ಶಕ್ತಿ ಹೆಚ್ಚಾಗುತ್ತದೆ. ನಿಮಗೆ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯದಾಗಬೇಕು ಎಂದರೆ ಮೊದಲು ಈಗ ನಿಮ್ಮ ಬಳಿ ಇರುವ ಪ್ರತಿಯೊಂದು ಸಣ್ಣ ವಸ್ತುಗಳಿಗೂ ಸಂಬಂಧಗಳಿಗೂ ಕೃತಜ್ಞರಾಗಿರಲು ಕಲಿಯಿರಿ. ಇಂದಿನಿಂದ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಡೈರಿಯಲ್ಲಿ ಆ ದಿನ ನಡೆದ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಂಡು ಕೃತಜ್ಞತೆ ಬರೆಯುವ ಅಭ್ಯಾಸ ಮಾಡಿಕೊಳ್ಳಿ.
ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ನಡೆಯುವುದನ್ನು ನೀವೇ ನೋಡುತ್ತೀರಾ. ಸ್ನೇಹಿತರೆ, ಈಗಲೇ ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ. ಇವತ್ತು ನೀವು ಯಾವ 3 ವಿಷಯಗಳಿಗೆ ಕೃತಜ್ಞರಾಗಿದ್ದೀರಾ? ಅದು ನಿಮ್ಮ ತಂದೆತಾಯಿಯಾಗಿರಬಹುದು, ನಿಮ್ಮ ಕೆಲಸವಾಗಿರಬಹುದು ಅಥವಾ ನಿಮ್ಮ ಆರೋಗ್ಯವಾಗಿರಬಹುದು. ದಯವಿಟ್ಟು ಆ 3 ವಿಷಯಗಳನ್ನು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಇದು ನಿಮ್ಮ ಜೀವನದ ಹೊಸ ಆರಂಭವಾಗಲಿ. ಬನ್ನಿ, ಈಗ ನಮ್ಮ ಗುರಿಯ ಮೇಲೆ ಲೇಸರ್ನಂತೆ ಗಮನ ಹರಿಸಲು ಕಲಿಸುವ 5ನೇ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕೋಣ. ಅಧ್ಯಾಯ 5: ಏಕಾಗ್ರತೆಯ ಶಕ್ತಿ, ಪವರ್ ಆಫ್ ಫೋಕಸ್. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ಕೃತಜ್ಞತೆಯಿಂದ ನೆಮ್ಮದಿ ಸಿಗುತ್ತದೆ ಎಂದು ನಾವು ತಿಳಿದುಕೊಂಡೆವು. ಆದರೆ ನಮ್ಮ ಗುರಿಗಳನ್ನು ಬೇಗನೆ ತಲುಪಲು, ನಮ್ಮ ಎನರ್ಜಿಯನ್ನು ಸರಿಯಾಗಿ ಬಳಸಿಕೊಳ್ಳಲು ಒಂದು ಅಸ್ತ್ರ ಬೇಕು. ಅದೇ ನಮ್ಮ 5ನೇ ಅಧ್ಯಾಯ, ಏಕಾಗ್ರತೆಯ ಶಕ್ತಿ, ಪವರ್ ಆಫ್ ಫೋಕಸ್. ಹೇಕ್ ತಡೆವೋಸ್ಯಾನ್ ಅವರು ಬಹಳ ಅದ್ಭುತವಾದ ಮಾತನ್ನು ಹೇಳುತ್ತಾರೆ. ನೀವು ಎಲ್ಲಿ ನಿಮ್ಮ ಗಮನವನ್ನು ಫೋಕಸ್ ಹರಿಸುತ್ತೀರೋ ಅಲ್ಲಿ ನಿಮ್ಮ ಶಕ್ತಿ, ಎನರ್ಜಿ ಹರಿಯುತ್ತದೆ ಮತ್ತು ಅದೇ ಬೆಳೆಯುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಬಾಲ್ಯದ ಒಂದು ಸಣ್ಣ ಆಟವನ್ನು ನೆನಪು ಮಾಡಿಕೊಳ್ಳೋಣ. ಬಿಸಿಲಿನಲ್ಲಿ ಒಂದು ಕಾಗದವನ್ನು ಇಟ್ಟರೆ ಎಷ್ಟೇ ಹೊತ್ತಾದರೂ ಆ ಕಾಗದ ಸುಟ್ಟು ಹೋಗುವುದಿಲ್ಲ ಅಲ್ವಾ? ಆದರೆ ಅದೇ ಸೂರ್ಯನ ಬಿಸಿಲಿಗೆ ಒಂದು ಭೂತಗನ್ನಡಿ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಿಡಿದು ಸೂರ್ಯನ ಎಲ್ಲಾ ಕಿರಣಗಳನ್ನು ಆ ಕಾಗದದ ಮೇಲಿರುವ ಒಂದೇ ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸಿದರೆ ಏನಾಗುತ್ತದೆ? ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಆ ಕಾಗದ ಬೆಂಕಿ ಹೊತ್ತಿಕೊಂಡು ಉರಿಯಲು ಶುರುವಾಗುತ್ತದೆ. ಸೂರ್ಯನ ಬೆಳಕಿಗೆ ಆ ಶಕ್ತಿ ಮೊದಲೇ ಇತ್ತು, ಆದರೆ ಆ ಕಿರಣಗಳು ಎಲ್ಲೆಡೆ ಹರಡಿ ಹೋಗಿದ್ದವು. ಯಾವಾಗ ನಾವು ಅದನ್ನು ಒಂದೇ ಕಡೆ ಫೋಕಸ್ ಮಾಡಿದೆವು, ಆಗ ಅದನ್ನು ಪ್ರಬಲವಾದ ಶಕ್ತಿಯಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಇಂದಿನ ಜೀವನವೂ ಕೂಡ ಇದೇ ಕಾಗದ ಮತ್ತು ಭೂತಗನ್ನಡಿಯ ಕಥೆಯಂತಾಗಿದೆ. ನಮ್ಮಲ್ಲಿ ಅದ್ಭುತವಾದ ಶಕ್ತಿ ಮತ್ತು ಪ್ರತಿಭೆ ಇದೆ, ಆದರೆ ನಾವು ಆ ಶಕ್ತಿಯನ್ನು ಒಂದೇ ಗುರಿಯ ಮೇಲೆ ಫೋಕಸ್ ಮಾಡುತ್ತಿಲ್ಲ. ನಮ್ಮ ಮೆದುಳು ಪ್ರತಿದಿನ ನೂರಾರು ಡಿಸ್ಟ್ರಾಕ್ಷನ್ಗಳಲ್ಲಿ ಹರಿದು ಹಂಚಿ ಹೋಗುತ್ತಿದೆ. ಒಂದು ಕಡೆ ಆಫೀಸ್ ಕೆಲಸ ಅಥವಾ ಓದು, ಇನ್ನೊಂದು ಕಡೆ ವಾಟ್ಸ್ಆಪ್ ಮೆಸೇಜ್, ಮತ್ತೊಂದು ಕಡೆ ಇನ್ಸ್ಟಾಗ್ರಾಮ್ ರೀಲ್ಸ್, ಜೊತೆಗೆ ಒಂದೇ ಬಾರಿಗೆ 4-5 ಪ್ರಾಜೆಕ್ಟ್ಗಳನ್ನು ಒಟ್ಟಿಗೆ ಶುರು ಮಾಡುವುದು. ಹೀಗೆ ನಮ್ಮ ಶಕ್ತಿಯನ್ನು ನೂರಾರು ಕಡೆ ಹಂಚಿದಾಗ ನಮಗೆ ಸಿಗುವ ರಿಸಲ್ಟ್ ಶೂನ್ಯವಾಗಿರುತ್ತದೆ. ನೀವು 2 ದೋಣಿಯ ಮೇಲೆ ಕಾಲಿಟ್ಟರೆ ಗುರಿ ತಲುಪಲು ಸಾಧ್ಯವೇ ಇಲ್ಲ. ಲೇಖಕರು ಹೇಳುತ್ತಾರೆ, ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದಿರುವ ಅತಿದೊಡ್ಡ ರಹಸ್ಯವೇ ಅವರ ಲೇಸರ್ ಫೋಕಸ್. ನೀವು ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಂಡಾಗ ನಿಮ್ಮ ಇಡೀ ದಿನದ ಗಮನ ಕೇವಲ ಆ ಒಂದೇ ಗುರಿಯ ಮೇಲೆ ಇರಬೇಕು. ಯಾವುದೇ ಕೆಲಸವನ್ನು ಶುರು ಮಾಡುವ ಮುನ್ನ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ನಾನು ಈಗ ಮಾಡುತ್ತಿರುವ ಈ ಕೆಲಸ ನನ್ನನ್ನು ನನ್ನ ಗುರಿಯತ್ತ ತೆಗೆದುಕೊಂಡು ಹೋಗುತ್ತಿದೆಯಾ ಅಥವಾ ನನ್ನ ಸಮಯವನ್ನು ಹಾಳು ಮಾಡುತ್ತಿದೆಯಾ ಅಂತ. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದ ಮಲ್ಟಿಟಾಸ್ಕಿಂಗ್ ಮಾಡುವುದನ್ನು ಬಿಡಿ. ಒಂದೇ ಸಮಯದಲ್ಲಿ ಒಂದೇ ಕೆಲಸವನ್ನು ಕೈಗೆತ್ತಿಕೊಳ್ಳಿ. ಅದರ ಮೇಲೆ ನಿಮ್ಮ 100ಕ್ಕೆ 100ರಷ್ಟು ಗಮನವಿರಲಿ. ಆಗ ನೀವು ಅಂದುಕೊಂಡಿದ್ದಕ್ಕಿಂತ 10 ಪಟ್ಟು ಬೇಗ ಯಶಸ್ಸನ್ನು ಸಾಧಿಸುತ್ತೀರಾ. ಸ್ನೇಹಿತರೆ, ಒಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ನ ವಿಡಿಯೋಗಳನ್ನು ಪ್ರತಿದಿನ ಸಾವಿರಾರು ಜನ ನೋಡ್ತಿದ್ದೀರಾ. ಆದರೆ ನಮ್ಮ ಅನಾಲಿಟಿಕ್ಸ್ ಪ್ರಕಾರ ನಿಮ್ಮಲ್ಲಿ 80%ಗಿಂತ ಹೆಚ್ಚು ಜನ ವಿಡಿಯೋ ನೋಡಿದ್ರೂ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮಗೆ ಸಂಪೂರ್ಣ ಉಚಿತ. ಆದರೆ ಅದು ಇಂತಹ ಅದ್ಭುತ ಪುಸ್ತಕಗಳ ಸಾರಾಂಶವನ್ನು ಹುಡುಕಿ ಕನ್ನಡದಲ್ಲಿ ನಿಮ್ಮ ಮುಂದೆ ತರಲು ನಮಗೆ ಸಿಗುವ ಅತಿದೊಡ್ಡ ಬೆಂಬಲ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ, ಈಗ ಶಿಸ್ತು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಎಂದು ತಿಳಿಸುವ 6ನೇ ಅಧ್ಯಾಯದ ಕಡೆಗೆ ನಡೆಯೋಣ. ಅಧ್ಯಾಯ 6: ಶಿಸ್ತಿನ ಶಕ್ತಿ, ಪವರ್ ಆಫ್ ಡಿಸಿಪ್ಲಿನ್. ಸ್ನೇಹಿತರೆ, ನಾವು ಗುರಿಯ ಮೇಲೆ ಫೋಕಸ್ ಮಾಡುವುದನ್ನು ಕಲಿತೆವು. ಆದರೆ ಆ ಫೋಕಸ್ ಅನ್ನು ಪ್ರತಿದಿನ ಕಾಪಾಡಿಕೊಳ್ಳಲು ನಮ್ಮಲ್ಲಿ ಒಂದು ಅದ್ಭುತವಾದ ಗುಣ ಇರಲೇಬೇಕು. ಅದೇ ಪುಸ್ತಕದ 6ನೇ ಅಧ್ಯಾಯ, ಶಿಸ್ತಿನ ಶಕ್ತಿ, ಪವರ್ ಆಫ್ ಡಿಸಿಪ್ಲಿನ್. ಬಹಳಷ್ಟು ಜನ ಮೋಟಿವೇಶನ್ ಮತ್ತು ಶಿಸ್ತು ಎರಡೂ ಒಂದೇ ಎಂದುಕೊಂಡಿದ್ದಾರೆ. ಆದರೆ ಹೇಕ್ ತಡೆವೋಸ್ಯಾನ್ ಅವರು ಇವೆರಡರ ನಡುವಿನ ವ್ಯತ್ಯಾಸವನ್ನು ಬಹಳ ಸುಂದರವಾಗಿ ಬಿಡಿಸಿಡುತ್ತಾರೆ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆ ನೋಡೋಣ. ನೀವು ನಿಮ್ಮ ಕನಸಿನ ಬೈಕ್ ಖರೀದಿಸಬೇಕು ಅಥವಾ ಟ್ರೇಡಿಂಗ್ ಮತ್ತು ಆರ್ಥಿಕ ಹೂಡಿಕೆಯಲ್ಲಿ ದೊಡ್ಡ ಸಾಧನೆ ಮಾಡಿ ಫೈನಾನ್ಷಿಯಲ್ ಫ್ರೀಡಂ ಪಡೆಯಬೇಕು ಎಂಬ ದೊಡ್ಡ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಎಂದುಕೊಳ್ಳಿ.
ಯೂಟ್ಯೂಬ್ನಲ್ಲಿ ಒಂದು ಸ್ಫೂರ್ತಿದಾಯಕ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮೈಯಲ್ಲಿ ಕರೆಂಟ್ ಪಾಸ್ ಆದಂತೆ ಆಗುತ್ತದೆ. ಇಂದಿನಿಂದಲೇ ನಾನು ಬದಲಾಗುತ್ತೇನೆ. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪುಸ್ತಕ ಓದುತ್ತೇನೆ. ಅನಾವಶ್ಯಕ ಖರ್ಚು ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೀರಾ. ಮೊದಲನೇ ದಿನ, 2ನೇ ದಿನ 5 ಗಂಟೆಗೆ ಸರಿಯಾಗಿ ಏಳುತ್ತೀರಾ. ಆದರೆ 4ನೇ ದಿನ ಹೊರಗಡೆ ಸಣ್ಣದಾಗಿ ಮಳೆ ಬರ್ತಾ ಇರುತ್ತದೆ. ವಿಪರೀತ ಚಳಿ. ಅಲಾರ್ಮ್ ರಿಂಗ್ ಆದ ತಕ್ಷಣ ನಿಮ್ಮ ಮನಸ್ಸು ಹೇಳುತ್ತದೆ, ಇವತ್ತೊಂದು ದಿನ ಮಲಗಿಬಿಡು, ನಾಳೆಯಿಂದ ಖಂಡಿತ ಬೇಗ ಏಳುವೆ ಅಂತ. ಗಮನಿಸಿ ಸ್ನೇಹಿತರೆ, ಆ 4ನೇ ದಿನ ಚಳಿಯಲ್ಲಿ ಹೊದಕೆ ಒದ್ದು ಮಲಗಲು ಹೇಳುತ್ತದಲ್ಲ, ಅದು ನಿಮ್ಮ ಮೋಟಿವೇಶನ್ ಸತ್ತು ಹೋದ ಸಮಯ. ಆದರೆ ಇಲ್ಲ, ನನಗೆ ನಿದ್ದಗಿಂತ ನನ್ನ ಗುರಿ ಮುಖ್ಯ, ನನ್ನ ಕನಸಿನ ವಾಹನ ಮುಖ್ಯ ಎಂದು ಆ ಹೊದಕೆಯನ್ನು ಕಿತ್ತೆಸೆದು ಎದ್ದು ಕೂರುತ್ತೀರಲ್ಲ, ಅದೇ ಶಿಸ್ತು, ಡಿಸಿಪ್ಲಿನ್. ಮೋಟಿವೇಶನ್ ಅನ್ನುವುದು ಬೆಂಕಿಕಡ್ಡಿ ಇದ್ದ ಹಾಗೆ. ಅದು ಕೇವಲ ಬೆಂಕಿಯನ್ನು ಹೊತ್ತಿಸಲು, ಸ್ಟಾರ್ಟ್ ಮಾಡಲು ಮಾತ್ರ ಸಹಾಯ ಮಾಡುತ್ತದೆ. ಆದರೆ ಶಿಸ್ತು ಅನ್ನುವುದು ಉರುವಲು, ಕಟ್ಟಿಗೆ ಇದ್ದ ಹಾಗೆ. ಅದು ಆ ಬೆಂಕಿ ನಿರಂತರವಾಗಿ ಉರಿಯುವಂತೆ ಕಾಪಾಡುತ್ತದೆ. ನೀವು ಬರೀ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿದ್ದರೆ ಮೂಡ್ ಚೆನ್ನಾಗಿದ್ದಾಗ ಮಾತ್ರ ಕೆಲಸ ಮಾಡುತ್ತೀರಾ. ಆದರೆ ಶಿಸ್ತು ನಿಮ್ಮ ಮೂಡನ್ನು ಲೆಕ್ಕಿಸುವುದಿಲ್ಲ. ಶಿಸ್ತು ಅಂದರೆ ನಿಮಗೆ ಆ ಕೆಲಸ ಮಾಡಲು ಇಷ್ಟ ಇದೆಯೋ ಇಲ್ವೋ, ನಿಮ್ಮ ಮೂಡ್ ಚೆನ್ನಾಗಿದೆಯೋ ಇಲ್ವೋ, ಮಾಡಬೇಕಾದ ಕೆಲಸವನ್ನು ಮಾಡಬೇಕಾದ ಸಮಯಕ್ಕೆ ಸರಿಯಾಗಿ ಮಾಡುವುದು. ಪ್ರಪಂಚದ ಯಾವುದೇ ಶ್ರೇಷ್ಠ ಸಾಧಕರನ್ನು, ಅದು ಬಿಸ್ನೆಸ್ ಆಗಿರಬಹುದು, ಕ್ರೀಡೆಯಾಗಿರಬಹುದು, ತೆಗೆದುಕೊಂಡು ನೋಡಿ. ಅವರ ಯಶಸ್ಸಿನ ಗುಟ್ಟು ಅವರ ಟ್ಯಾಲೆಂಟ್ ಅಲ್ಲ, ಅವರ ಶಿಸ್ತು. ಪ್ರತಿದಿನ ಕಷ್ಟವಾದರೂ ಸರಿಯೇ ಜಿಮ್ಗೆ ಹೋಗುವುದು, ಪ್ರತಿದಿನ ಹೊಸ ವಿಷಯ ಕಲಿಯುವುದು, ತಮ್ಮ ಹಣವನ್ನು ಶಿಸ್ತಿನಿಂದ ನಿರ್ವಹಣೆ ಮಾಡುವುದು. ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದರೆ ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಸ್ವಯಂ ಶಿಸ್ತು ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಅಳವಡಿಸಿಕೊಳ್ಳಿ. ಕಷ್ಟವಾದರೂ ಪರವಾಗಿಲ್ಲ, ನೀವು ಅಂದುಕೊಂಡ ಕೆಲಸವನ್ನು ಮುಗಿಸಲೇಬೇಕು ಎಂಬ ಹಠ ಬೆಳೆಸಿಕೊಳ್ಳಿ. ಸ್ನೇಹಿತರೆ, ನೀವೇ ಪ್ರಾಮಾಣಿಕವಾಗಿ ಹೇಳಿ, ಯಾವುದಾದರೂ ಒಂದು ಕೆಲಸವನ್ನು ಶುರು ಮಾಡಿ ಶಿಸ್ತಿಲ್ಲದೆ ಅಥವಾ ಸೋಮಾರಿತನದಿಂದ ಅದನ್ನು ಅರ್ಧಕ್ಕೆ ಬಿಟ್ಟ ಅನುಭವ ನಿಮಗೂ ಆಗಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಾಮಾಣಿಕ ಉತ್ತರವನ್ನು ಹಂಚಿಕೊಳ್ಳಿ. ಬನ್ನಿ, ಈಗ ನಿರಂತರತೆ ನಮ್ಮನ್ನು ಹೇಗೆ ಯಶಸ್ಸಿನ ಶಿಖರಕ್ಕೇರಿಸುತ್ತದೆ ಎಂದು ತಿಳಿಸುವ 7ನೇ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕೋಣ. ಅಧ್ಯಾಯ 7. ನಿರಂತರತೆಯ ಶಕ್ತಿ, ಪವರ್ ಆಫ್ ಕನ್ಸಿಸ್ಟೆನ್ಸಿ. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ಶಿಸ್ತು ನಮ್ಮಲ್ಲಿ ಎಂತಹ ಬದಲಾವಣೆ ತರುತ್ತದೆ ಎಂದು ನೋಡಿದೆವು. ಆದರೆ ಆ ಶಿಸ್ತನ್ನು ಒಂದೆರಡು ದಿನ ಪಾಲಿಸಿ ಬಿಟ್ಟುಬಿಟ್ಟರೆ ಪ್ರಯೋಜನವಿದೆಯೇ? ಖಂಡಿತ ಇಲ್ಲ. ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳನ್ನು ದೊಡ್ಡ ಯಶಸ್ಸನ್ನಾಗಿ ಪರಿವರ್ತಿಸುವ ಆ ಅದ್ಭುತ ರಹಸ್ಯವೇ ನಮ್ಮ 7ನೆಯ ಅಧ್ಯಾಯ, ನಿರಂತರತೆಯ ಶಕ್ತಿ, ಪವರ್ ಆಫ್ ಕನ್ಸಿಸ್ಟೆನ್ಸಿ. ಹೇಗ್ ತಡೆವೋಸಿಯಾನ್ ಅವರು ಬಹಳ ಸುಂದರವಾಗಿ ಹೇಳುತ್ತಾರೆ, ನಾವು ಒಂದು ದಿನದಲ್ಲಿ ಏನನ್ನು ಸಾಧಿಸಬಹುದು ಎಂಬುದನ್ನು ಅತಿಯಾಗಿ ಅಂದಾಜು ಮಾಡುತ್ತೇವೆ. ಆದರೆ ನಿರಂತರತೆಯಿಂದ 1 ವರ್ಷದಲ್ಲಿ ಏನನ್ನು ಸಾಧಿಸಬಹುದು ಎಂಬುದನ್ನು ಕಡೆಗಣಿಸುತ್ತೇವೆ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಕಲ್ಲು ಒಡೆಯುವವನ ಉದಾಹರಣೆ ನೋಡೋಣ. ಒಬ್ಬ ಕಲ್ಲು ಒಡೆಯುವವನು ಒಂದು ದೊಡ್ಡ ಬಂಡೆಯನ್ನು ಒಡೆಯಲು ಸುತ್ತಿಗೆಯಿಂದ ಹೊಡೆಯುತ್ತಿರುತ್ತಾನೆ. 10 ಸಲ, 20 ಸಲ, 50 ಸಲ ಹೊಡೆಯುತ್ತಾನೆ. ಆ ಬಂಡೆಯ ಮೇಲೆ ಒಂದು ಸಣ್ಣ ಗೀರು ಕೂಡ ಬೀಳುವುದಿಲ್ಲ. 99 ಬಾರಿ ಪೆಟ್ಟು ತಿಂದರೂ ಆ ಕಲ್ಲು ಸ್ವಲ್ಪವೂ ಕದಲುವುದಿಲ್ಲ. ಆದರೆ ಯಾವಾಗ ಅವನು 100ನೇ ಪೆಟ್ಟು ಹಾಕುತ್ತಾನೋ, ಆ ಬೃಹತ್ ಬಂಡೆ 2 ಭಾಗವಾಗಿ ಸೀಳಿ ಬೀಳುತ್ತದೆ. ಸ್ನೇಹಿತರೆ, ಇಲ್ಲಿ ಗಮನಿಸಿ, ಆ ಬಂಡೆ ಸೀಳಿದ್ದು ಕೇವಲ ಆ 100ನೇ ಪೆಟ್ಟಿನಿಂದನಾ? ಖಂಡಿತ ಅಲ್ಲ. ಆ 100ನೇ ಪೆಟ್ಟು ಕೆಲಸ ಮಾಡಿದ್ದೇ ಅದಕ್ಕೂ ಮುನ್ನ ಬಿದ್ದ 99 ನಿರಂತರ ಪೆಟ್ಟುಗಳ ಶ್ರಮದಿಂದ. ಮೃದುವಾದ ನೀರಿನ ಹಣಿಯೊಂದು ನಿರಂತರವಾಗಿ ಒಂದೇ ಜಾಗದಲ್ಲಿ ತೊಟ್ಟಿಕ್ಕಿದರೆ ಎಂತಹ ಕಠಿಣವಾದ ಬಂಡೆಯನ್ನು ಸೀಳಬಲ್ಲದು. ಇದು ಆ ನೀರಿನ ಹಣಿಯ ಶಕ್ತಿಯಲ್ಲ, ಅದರ ನಿರಂತರತೆಯ ಶಕ್ತಿ. ನೀವು ಜಿಮ್ಗೆ ಹೋಗಿ ಒಂದೇ ದಿನ 10 ಗಂಟೆ ಕಸರತ್ತು ಮಾಡಿದರೆ ನಿಮ್ಮ ದೇಹ ಬದಲಾಗುವುದಿಲ್ಲ, ಬದಲಿಗೆ ಆಸ್ಪತ್ರೆ ಸೇರುತ್ತೀರಾ. ಆದರೆ ಪ್ರತಿದಿನ ಕೇವಲ 20 ನಿಮಿಷ ನಿರಂತರವಾಗಿ ವ್ಯಾಯಾಮ ಮಾಡಿದರೆ 6 ತಿಂಗಳಲ್ಲಿ ನಿಮ್ಮ ದೇಹ ಸಂಪೂರ್ಣವಾಗಿ ಬದಲಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಯಶಸ್ಸು ಎನ್ನುವುದು ರಾತ್ರಿ ಬೆಳಗಾಗುವುದರೊಳಗೆ ಸಿಗುವ ಲಾಟರಿಯಲ್ಲ. ನೀವು ಮಾಡುವ ಸಣ್ಣ ಸಣ್ಣ ಉತ್ತಮ ಕೆಲಸಗಳನ್ನು ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ನಿರಂತರವಾಗಿ ಮಾಡುತ್ತಲೇ ಇರಿ. ಆ ನಿರಂತರತೆಯೇ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ.
ಸ್ನೇಹಿತರೆ, ಇವತ್ತಿನಿಂದ ಮುಂದಿನ 30 ದಿನಗಳವರೆಗೆ ನೀವು ಯಾವ ಒಂದು ಒಳ್ಳೆಯ ಕೆಲಸವನ್ನು ನಿರಂತರವಾಗಿ ಮಾಡುತ್ತೀರಾ? ಅದು ಪುಸ್ತಕ ಓದುವುದಿರಬಹುದು, ವ್ಯಾಯಾಮ ಇರಬಹುದು, ಅಥವಾ ನಿಮ್ಮ ಸ್ಕಿಲ್ ಕಲಿಯುವುದಿರಬಹುದು. ನಿಮ್ಮ ಆ 30 ದಿನಗಳ ಕಮಿಟ್ಮೆಂಟನ್ನು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಬನ್ನಿ, ಈಗ ನಮ್ಮ ಜೀವನಕ್ಕೊಂದು ದಿಕ್ಸೂಚಿಯಾಗಿರುವ 8ನೇ ಅಧ್ಯಾಯದ ಕಡೆಗೆ ನಡೆಯೋಣ. ಅಧ್ಯಾಯ 8 ಗುರಿಗಳ ಶಕ್ತಿ, ಪವರ್ ಆಫ್ ಗೋಲ್ಸ್. ಸ್ನೇಹಿತರೆ, ಹಿಂದಿನ ಅಧ್ಯಾಯಗಳಲ್ಲಿ ನಾವು ಶಿಸ್ತು ಮತ್ತು ನಿರಂತರತೆಯಿಂದ ಕಷ್ಟಪಡಬೇಕು ಎಂದು ತಿಳಿದುಕೊಂಡೆವು. ಆದರೆ ಕೇವಲ ಕಷ್ಟಪಟ್ಟರೆ ಸಾಕಾ? ನಾವು ಯಾವ ದಿಕ್ಕಿನಲ್ಲಿ ಓಡುತ್ತಿದ್ದೇವೆ, ನಮ್ಮ ಗಮ್ಯಸ್ಥಾನ ಯಾವುದು ಎಂಬುದು ನಮಗೆ ಗೊತ್ತಿರಬೇಕಲ್ವಾ? ಅಲ್ಲಿಗೆ ಬರುವುದು ನಮ್ಮ 8ನೆಯ ಅಧ್ಯಾಯ, ಗುರಿಗಳ ಶಕ್ತಿ, ಪವರ್ ಆಫ್ ಗೋಲ್ಸ್. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಆಸಕ್ತಿದಾಯಕ ಉದಾಹರಣೆ ನೋಡೋಣ. ಊಹಿಸಿಕೊಳ್ಳಿ, ನಿಮ್ಮ ಬಳಿ ಬೇಕಾದಷ್ಟು ಹಣವಿದೆ, ಪ್ರಯಾಣ ಮಾಡಲು ಬಹಳ ಉತ್ಸಾಹವೂ ಇದೆ. ನೀವು ಲಗೇಜ್ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟ್ಗೆ ಹೋಗುತ್ತೀರಾ. ಅಲ್ಲಿ ಟಿಕೆಟ್ ಕೌಂಟರ್ಗೆ ಹೋಗಿ ನನಗೆ ಒಂದು ಟಿಕೆಟ್ ಕೊಡಿ ಅಂತೀರಾ. ಅವರು ಎಲ್ಲಿಗೆ ಟಿಕೆಟ್ ಬೇಕು ಸರ್ ಅಂತ ಕೇಳಿದರೆ ನೀವು ಎಲ್ಲಿಗಾದರೂ ಸರಿ, ನನಗೆ ಪ್ರಯಾಣ ಮಾಡಬೇಕು, ಯಾವುದಾದರೂ ಒಂದು ಟಿಕೆಟ್ ಕೊಡಿ ಅಂದರೆ ಏನಾಗುತ್ತೆ? ಅವರು ಖಂಡಿತ ನಿಮ್ಮನ್ನು ನೋಡಿ ನಗುತ್ತಾರೆ ಅಥವಾ ಹುಚ್ಚ ಅಂದುಕೊಳ್ಳುತ್ತಾರೆ ಅಲ್ವಾ? ನಿಮಗೆ ಎಲ್ಲಿಗೆ ಹೋಗಬೇಕು ಅಂತಾನೇ ಗೊತ್ತಿಲ್ಲ ಅಂದ ಮೇಲೆ ನೀವು ಯಾವ ರೈಲು ಅಥವಾ ಫ್ಲೈಟ್ ಹತ್ತಲು ಸಾಧ್ಯ? ನೀವು ಎಲ್ಲಿಗೂ ತಲುಪುವುದಿಲ್ಲ. ಅಲ್ಲೇ ರೈಲ್ವೆ ಸ್ಟೇಷನ್ನಲ್ಲಿ ಸುತ್ತಾಡಿ ಸುಸ್ತಾಗುತ್ತೀರಾ. ಸ್ನೇಹಿತರೆ, ಆಶ್ಚರ್ಯ ಏನಪ್ಪಾ ಅಂದ್ರೆ, ಇಂದಿನ ಜಗತ್ತಿನಲ್ಲಿ 90%ಗಿಂತ ಹೆಚ್ಚು ಜನರ ಜೀವನ ಕೂಡ ಇದೇ ರೀತಿ ಇದೆ. ಅವರು ಪ್ರತಿದಿನ ಬೆಳಿಗ್ಗೆ ಏಳುತ್ತಾರೆ, ಆಫೀಸ್ಗೆ ಹೋಗುತ್ತಾರೆ, ಕಷ್ಟಪಟ್ಟು ದುಡಿಯುತ್ತಾರೆ. ಆದರೆ ತಮ್ಮ ಜೀವನದಲ್ಲಿ ಎಲ್ಲಿಗೆ ಹೋಗಬೇಕು, 5 ವರ್ಷದ ನಂತರ ತಾವು ಎಲ್ಲೋ ಇರಬೇಕು ಅನ್ನೋ ಸ್ಪಷ್ಟವಾದ ಗುರಿ ಅವರಲ್ಲಿ ಇರುವುದಿಲ್ಲ. ಗುರಿ ಇಲ್ಲದ ಕಾರಣ ಅವರು ಎಷ್ಟೇ ಕಷ್ಟಪಟ್ಟರೂ ಅದೇ ಜಾಗದಲ್ಲಿ ಒದ್ದಾಡುತ್ತಿರುತ್ತಾರೆ. ಹೇಗ್ ತಡೆಯೋ ಸ್ಯಾನ್ ಅವರು ಹೇಳುತ್ತಾರೆ, ಯಾವ ಮನುಷ್ಯಗೆ ಸ್ಪಷ್ಟವಾದ ಗುರಿ ಇರುತ್ತದೆಯೋ ಅವನಿಗೆ ಎಷ್ಟೇ ಕಷ್ಟಗಳು ಬಂದರೂ ಆತ ಗುರಿ ತಲುಪಲು ಹೊಸ ದಾರಿ ಹುಡುಕಿಕೊಳ್ಳುತ್ತಾನೆ. ಇಲ್ಲಿ ಇನ್ನೊಂದು ದೊಡ್ಡ ರಹಸ್ಯವಿದೆ. ಕೇವಲ ಮನಸ್ಸಿನಲ್ಲಿ ಗುರಿ ಇಟ್ಟುಕೊಂಡರೆ ಸಾಲದು, ಅದನ್ನು ಬರೆಯಬೇಕು. ಉದಾಹರಣೆಗೆ, ನಾನು ಮುಂದೆ ಬಹಳ ಶ್ರೀಮಂತನಾಗಬೇಕು, ಈ ವರ್ಷಾಂತ್ಯದೊಳಗೆ ನಾನು ಇಷ್ಟು ಹಣ ಸಂಪಾದಿಸಬೇಕು ಅಂತ ಒಂದು ಪುಸ್ತಕದಲ್ಲಿ ನಿಖರವಾಗಿ ಬರೆದಿಡುವುದೇ ನಿಜವಾದ ಗುರಿ. ನೀವು ಯಾವಾಗ ನಿಮ್ಮ ಗುರಿಯನ್ನು ಪೇಪರ್ ಮೇಲೆ ಬರೆಯುತ್ತೀರೋ ಆಗ ಅದು ನಿಮ್ಮ ಮೆದುಳಿಗೆ ಒಂದು GPS ತರಹ ಕೆಲಸ ಮಾಡುತ್ತದೆ. ನಿಮ್ಮ ಮೆದುಳು ಆ ಗುರಿಯನ್ನು ಸಾಧಿಸಲು ಬೇಕಾದ ದಾರಿಗಳನ್ನು ತಾನಾಗಿಯೇ ಹುಡುಕಲು ಶುರುಮಾಡುತ್ತದೆ. ಅಧ್ಯಯನಗಳ ಪ್ರಕಾರ ಯಾರು ತಮ್ಮ ಗುರಿಗಳನ್ನು ದಿನಾಲೂ ಬರೆದು ನೋಡುತ್ತಾರೋ ಅವರು ಸಾಮಾನ್ಯ ಜನರಿಗಿಂತ 10 ಪಟ್ಟು ಹೆಚ್ಚು ಯಶಸ್ವಿಯಾಗುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಬದುಕಿನಲ್ಲಿ ಗುರಿಯಿಲ್ಲದ ಪ್ರಯಾಣಿಕರಾಗಬೇಡಿ. ಇಂದೇ ಒಂದು ಡೈರಿ ತೆಗೆದುಕೊಳ್ಳಿ. ನಿಮ್ಮ ಜೀವನದ, ವೃತ್ತಿಯ ಅಥವಾ ವ್ಯವಹಾರದ ಸ್ಪಷ್ಟವಾದ ಗುರಿಗಳನ್ನು ಬರೆದಿಡಿ. ಸ್ನೇಹಿತರೆ, ಕೇವಲ ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ವಿಡಿಯೋವನ್ನು ಒಂದು ಕ್ಷಣ ಪಾಸ್ ಮಾಡಿ. ಈ 2026ರ ವರ್ಷದಲ್ಲಿ ನೀವು ಸಾಧಿಸಲೇಬೇಕು ಅಂದುಕೊಂಡಿರುವ ನಿಮ್ಮ ಅತಿದೊಡ್ಡ ಗುರಿ, ಗೋಲ್ ಏನು ಅನ್ನೋದನ್ನ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ಕಮೆಂಟ್ನಲ್ಲಿ ಬರೆದರೆ ಅದು ಪೇಪರ್ ಮೇಲೆ ಬರೆದಷ್ಟೇ ಶಕ್ತಿಶಾಲಿಯಾಗುತ್ತದೆ. ಬನ್ನಿ, ಈಗ ಕೇವಲ ಯೋಚನೆ ಮಾಡುವುದನ್ನು ಬಿಟ್ಟು ಕೆಲಸ ಶುರು ಮಾಡುವ 9ನೆಯ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕೋಣ. ಅಧ್ಯಾಯ 9 ಕಾರ್ಯಪ್ರವೃತ್ತರಾಗುವ ಶಕ್ತಿ, ಪವರ್ ಆಫ್ ಆಕ್ಷನ್. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ನಾವು ನಮ್ಮ ಗುರಿಗಳನ್ನು ಪೇಪರ್ ಮೇಲೆ ಹೇಗೆ ಬರೆದಿಡಬೇಕು ಅಂತ ಕಲಿತೆವು. ಗುರಿಗಳನ್ನು ಬರೆದಾಯಿತು, ಆದರೆ ಆ ಪೇಪರನ್ನು ದಿನಾಲೂ ನೋಡುತ್ತಾ ಕೂತರೆ ಮಾತ್ರ ಯಶಸ್ಸು ಒಲಿಯುತ್ತದಾ? ಖಂಡಿತ ಇಲ್ಲ. ನಮ್ಮ ಕನಸು ಮತ್ತು ವಾಸ್ತವದ, ಡ್ರೀಮ್ಸ್ ಅಂಡ್ ರಿಯಾಲಿಟಿ ನಡುವೆ ಇರುವ ಒಂದೇ ಒಂದು ಸೇತುವೆ ಎಂದರೆ ಅದುವೇ ನಮ್ಮ 9ನೇ ಅಧ್ಯಾಯ, ಕಾರ್ಯಪ್ರವೃತ್ತರಾಗುವ ಶಕ್ತಿ, ಪವರ್ ಆಫ್ ಆಕ್ಷನ್. ಲೇಖಕರಾದ ಹೇಗ್ ತಡೆವೋ ಸ್ಯಾನ್ ಅವರು ಬಹಳ ಕಟುವಾದ ಆದರೆ ಸತ್ಯವಾದ ಮಾತೊಂದನ್ನು ಹೇಳುತ್ತಾರೆ. ನೀವು ಎಷ್ಟೇ ಅದ್ಭುತವಾದ ಪ್ಲಾನ್ ಮಾಡಿರಬಹುದು, 100 ಪುಸ್ತಕಗಳನ್ನು ಓದಿರಬಹುದು, ಆದರೆ ನೀವು ಆಕ್ಷನ್ ತೆಗೆದುಕೊಳ್ಳುವವರೆಗೂ ಅವೆಲ್ಲವೂ ಕೇವಲ ಭ್ರಮೆಯಷ್ಟೇ. ಇದನ್ನು ಬಹಳ ಸರಳವಾದ ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ನೀವು ಈಜು ಕಲಿಯಬೇಕು ಎಂದುಕೊಳ್ಳುತ್ತೀರಾ. ಅದಕ್ಕಾಗಿ ಈಜುವುದು ಹೇಗೆ ಅನ್ನೋ 100 ಪುಸ್ತಕಗಳನ್ನು ಓದುತ್ತೀರಾ. ಪ್ರತಿದಿನ ಯೂಟ್ಯೂಬ್ನಲ್ಲಿ ಬೆಸ್ಟ್ ಸ್ವಿಮ್ಮರ್ಸ್ ವಿಡಿಯೋಗಳನ್ನು ನೋಡುತ್ತೀರಾ. ನೀರಿನಲ್ಲಿ ಕೈಕಾಲು ಹೇಗೆ ಆಡಿಸಬೇಕು ಅಂತ ರೂಮಿನಲ್ಲಿ ನಿಂತುಕೊಂಡೇ ಪ್ರಾಕ್ಟೀಸ್ ಮಾಡುತ್ತೀರಾ. ಆದರೆ ನೀವು ನಿಜವಾಗಿ ನೀರಿಗೆ ಹಾರುವವರೆಗೂ, ಆಕ್ಷನ್ ತೆಗೆದುಕೊಳ್ಳುವವರೆಗೂ ನಿಮಗೆ ಈಜು ಕಲಿಯಲು ಸಾಧ್ಯವೇ ಇಲ್ಲ. ಅದೇ ರೀತಿ ಊಹಿಸಿಕೊಳ್ಳಿ, ನೀವು ಒಂದು ಹೊಸ ಬೈಕ್ ಖರೀದಿಸಬೇಕು ಎಂದುಕೊಂಡಿದ್ದೀರಾ. ನೀವು ಅದರ ಬಗ್ಗೆ ಎಷ್ಟೇ ಯೂಟ್ಯೂಬ್ ರಿವ್ಯೂ ನೋಡಿದರೂ
ಬ್ರೋಷರ್ ಹಿಡಿದುಕೊಂಡು ಕನಸು ಕಂಡರೂ ಅದು ನಿಮ್ಮದಾಗುವುದಿಲ್ಲ. ನೀವು ಎದ್ದು ಶೋರೂಮ್ಗೆ ಹೋಗಿ ಬುಕ್ ಮಾಡಿ ಆ ಹೊಸ ಬೈಕ್ನ ಕೀಲಿ ಕೈ ಪಡೆದು ಓಡಿಸುವ ಆ ಮೊದಲ ಹೆಜ್ಜೆ ಅಂದರೆ ಆಕ್ಷನ್ ತೆಗೆದುಕೊಂಡಾಗ ಮಾತ್ರ ಆ ಕನಸು ನನಸಾಗುತ್ತದೆ, ಹೌದಲ್ವಾ? ಆದರೆ ನಮ್ಮಲ್ಲಿ 90% ಜನ ಆಕ್ಷನ್ ತೆಗೆದುಕೊಳ್ಳುವುದೇ ಇಲ್ಲ. ಯಾಕೆ ಗೊತ್ತಾ? ಭಯ ಮತ್ತು ಪರ್ಫೆಕ್ಟ್ ಸಮಯದ ನಿರೀಕ್ಷೆ. ಎಲ್ಲವೂ ಪರ್ಫೆಕ್ಟ್ ಆದ ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಎಂದು ಕಾಯುತ್ತಲೇ ಇರುತ್ತಾರೆ. ಇಂಗ್ಲಿಷ್ನಲ್ಲಿ ಇದನ್ನು ಅನಾಲಿಸಿಸ್ ಪ್ಯಾರಾಲಿಸಿಸ್ ಎನ್ನುತ್ತಾರೆ. ನೆನಪಿಡಿ ಸ್ನೇಹಿತರೆ, ಪರ್ಫೆಕ್ಟ್ ಸಮಯ ಅಂತ ಒಂದು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ನೀವು ಎಲ್ಲಿದ್ದೀರೋ, ನಿಮ್ಮ ಬಳಿ ಏನಿದೆಯೋ ಅದನ್ನೇ ಬಳಸಿಕೊಂಡು ಇಂದೇ ಆಕ್ಷನ್ ಶುರು ಮಾಡಿ. ಹೆಜ್ಜೆ ಇಟ್ಟ ಮೇಲೆ ದಾರಿ ತಾನಾಗಿಯೇ ಕಾಣಿಸುತ್ತದೆ. ದುಡ್ಡಿಲ್ಲವೇ? ಸಣ್ಣ ಮಟ್ಟದಲ್ಲೇ ಫ್ರೀಯಾಗಿ ಸಿಗುವ ಸ್ಕಿಲ್ ಕಲಿಯಿರಿ. ಆದರೆ ಕಾಯುತ್ತಾ ಕೂರಬೇಡಿ. ಕಾಯುವವರಿಗೆ ಆಕ್ಷನ್ ತೆಗೆದುಕೊಳ್ಳುವವರು ಬಿಟ್ಟು ಹೋದ ಉಳಿಕೆಗಳು ಮಾತ್ರ ಸಿಗುತ್ತವೆ. ಒಂದು ಸಣ್ಣ ಹೆಜ್ಜೆ 1000 ಮೈಲುಗಳ ಪ್ರಯಾಣಕ್ಕೆ ನಾಂದಿಯಾಗುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡಿದ ಮೇಲೆ ಇಷ್ಟು ದಿನಗಳ ಕಾಲ ನಾಳೆ ಮಾಡೋಣ ಅಂತ ನೀವು ಮುಂದೂಡುತ್ತಿದ್ದ ಅಥವಾ ಪೋಸ್ಟ್ಪೋನ್ ಮಾಡುತ್ತಿದ್ದ ಆ ಒಂದು ಕೆಲಸ ಯಾವುದು ಮತ್ತು ಇವತ್ತೇ ಆ ಕೆಲಸವನ್ನು ಶುರು ಮಾಡುತ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಾಮಿಸ್ ಮಾಡಿ. ಬನ್ನಿ, ಈಗ ನಮ್ಮ ಕನಸುಗಳನ್ನು ನನಸಾಗುವ ಮೊದಲೇ ಕಣ್ಣಾರೆ ಕಾಣುವಂತೆ ಮಾಡುವ ಅದ್ಭುತವಾದ 10ನೇ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕೋಣ. ಅಧ್ಯಾಯ 10 ದೃಶ್ಯೀಕರಣದ ಶಕ್ತಿ, ಪವರ್ ಆಫ್ ವಿಜುವಲೈಸೇಷನ್. ಸ್ನೇಹಿತರೆ, 9ನೇ ಅಧ್ಯಾಯದಲ್ಲಿ ನಾವು ಆಕ್ಷನ್ ಅಥವಾ ಕೆಲಸ ಶುರು ಮಾಡುವುದರ ಬಗ್ಗೆ ನೋಡಿದೆವು. ಆದರೆ ಆ ಕೆಲಸ ಶುರು ಮಾಡುವ ಮುನ್ನ ನಮ್ಮ ಮನಸ್ಸಿನಲ್ಲಿ ನಡೆಯಬೇಕಾದ ಒಂದು ಅದ್ಭುತ ಪ್ರಕ್ರಿಯೆ ಇದೆ. ಅದೇ ನಮ್ಮ 10ನೇ ಅಧ್ಯಾಯ, ದೃಶ್ಯೀಕರಣದ ಶಕ್ತಿ, ಪವರ್ ಆಫ್ ವಿಜುವಲೈಸೇಷನ್. ಹೇಗ್ ತಡೆವೋಸ್ಯಾನ್ ಅವರು ಒಂದು ಬೆರಗುಗೊಳಿಸುವ ಸತ್ಯವನ್ನು ಬಿಚ್ಚಿಡುತ್ತಾರೆ. ನಮ್ಮ ಮೆದುಳಿಗೆ ನಾವು ನಿಜವಾಗಿ ನೋಡುತ್ತಿರುವ ಘಟನೆಗೂ ಮತ್ತು ಕಣ್ಣು ಮುಚ್ಚಿ ತೀವ್ರವಾಗಿ ಊಹಿಸಿಕೊಳ್ಳುತ್ತಿರುವ, ಇಮ್ಯಾಜಿನ್ ಮಾಡುತ್ತಿರುವ ಘಟನೆಗೂ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ಇದನ್ನೊಂದು ಸಣ್ಣ ಉದಾಹರಣೆ ಮೂಲಕ ಈಗಲೇ ಪರೀಕ್ಷೆ ಮಾಡೋಣ. ನೀವೀಗ ವಿಡಿಯೋ ನೋಡುತ್ತಲೇ ಕಣ್ಮುಚ್ಚಿ ಊಹಿಸಿಕೊಳ್ಳಿ. ನಿಮ್ಮ ಕೈಯಲ್ಲಿ ಒಂದು ಹಸಿರು ಬಣ್ಣದ ರಸಭರಿತವಾದ ಭಾರೀ ಹುಳಿಯಾದ ನಿಂಬೆಹಣ್ಣಿದೆ. ಅದನ್ನು ನೀವು ಚಾಕುವಿನಿಂದ 2 ಭಾಗವಾಗಿ ಕತ್ತರಿಸಿದ್ದೀರಾ. ಅದರಲ್ಲಿರುವ ಹುಳಿಯಾದ ರಸವನ್ನು ನೇರವಾಗಿ ನಿಮ್ಮ ನಾಲಿಗೆಯ ಮೇಲೆ ಹಿಂಡಿಕೊಳ್ಳುತ್ತಿದ್ದೀರಾ ಎಂದು ಕಲ್ಪಿಸಿಕೊಳ್ಳಿ. ಏನಾಯ್ತು? ನಿಮ್ಮ ಬಾಯಲ್ಲಿ ನೀರೂರಿತು ತಾನೆ? ಇಲ್ಲಿ ನಿಮ್ಮ ಕೈಯಲ್ಲಿ ನಿಜವಾದ ನಿಂಬೆಹಣ್ಣು ಇರಲಿಲ್ಲ. ಆದರೆ ನೀವು ತೀವ್ರವಾಗಿ ಕಲ್ಪಿಸಿಕೊಂಡ ತಕ್ಷಣ ನಿಮ್ಮ ಮೆದುಳು ಅದನ್ನು ನಿಜ ಎಂದು ನಂಬಿ ನಿಮ್ಮ ಬಾಯಲ್ಲಿ ನೀರೂರಿಸಿತು. ಸ್ನೇಹಿತರೆ, ಇದೇ ಸೂತ್ರವನ್ನು ನಮ್ಮ ಗುರಿಗಳನ್ನು ಸಾಧಿಸಲು ಬಳಸುವುದೇ ದೃಶ್ಯೀಕರಣ ಅಥವಾ ವಿಜುವಲೈಸೇಷನ್. ನೀವು ನಿಮ್ಮ ಗುರಿಯನ್ನು ತಲುಪಿದ್ದೀರಾ ಎಂದು ಮುಂಚಿತವಾಗಿ ಕಣ್ಣಿಗೆ ಕಟ್ಟುವಂತೆ ಕಲ್ಪಿಸಿಕೊಳ್ಳುವುದು. ಉದಾಹರಣೆಗೆ, ನೀವು ಶಿಸ್ತಿನಿಂದ ನಿಮ್ಮ ಕೆಲಸ ಮಾಡಿ ಅಥವಾ ಟ್ರೇಡಿಂಗ್ನಲ್ಲಿ ಯಶಸ್ವಿಯಾಗಿ ಆರ್ಥಿಕ ಸ್ವಾತಂತ್ರ್ಯ, ಫೈನಾನ್ಷಿಯಲ್ ಫ್ರೀಡಮ್ ಪಡೆಯಬೇಕು ಎಂಬ ಗುರಿ ಹೊಂದಿದ್ದೀರಾ ಎಂದಿಟ್ಟುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಪ್ರಶಾಂತವಾಗಿ ಕಣ್ಣು ಮುಚ್ಚಿ 5 ನಿಮಿಷ ಊಹಿಸಿಕೊಳ್ಳಿ. ನೀವು ಆರ್ಥಿಕವಾಗಿ ಸಂಪೂರ್ಣ ಸ್ವತಂತ್ರರಾಗಿದ್ದೀರಾ. ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ನೀವು ಅಂದುಕೊಂಡಷ್ಟು ಹಣವಿದೆ. ನಿಮ್ಮ ಕುಟುಂಬದವರೆಲ್ಲರೂ ಖುಷಿಯಿಂದ ಸಂಭ್ರಮಿಸುತ್ತಿದ್ದಾರೆ. ಈ ರೀತಿ ಪ್ರತಿದಿನ ದೃಶ್ಯೀಕರಣ ಮಾಡಿದಾಗ ನಿಮ್ಮ ಮೆದುಳಿನಲ್ಲಿರುವ RAS ಎಂಬ ವ್ಯವಸ್ಥೆ ಆಕ್ಟಿವ್ ಆಗುತ್ತದೆ. ಅದು ನಿಮ್ಮ ಗುರಿಗೆ ಬೇಕಾದ ದಾರಿಗಳನ್ನು, ಪುಸ್ತಕಗಳನ್ನು, ಐಡಿಯಾಗಳನ್ನು ಮತ್ತು ಅವಕಾಶಗಳನ್ನು ಎಲ್ಲಿಂದಾದರೂ ಹುಡುಕಿ ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತದೆ. ಜಗತ್ತಿನ ಶ್ರೇಷ್ಠ ಕ್ರೀಡಾಪಟುಗಳು, ಉದ್ಯಮಿಗಳು ಮೈದಾನಕ್ಕೆ ಅಥವಾ ಮೀಟಿಂಗ್ಗೆ ಇಳಿಯುವ ಮುನ್ನವೇ ತಾವು ಗೆದ್ದಿರುವಂತೆ 100 ಬಾರಿ ಮನಸ್ಸಿನಲ್ಲಿ ದೃಶ್ಯೀಕರಣ ಮಾಡಿರುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಕೇವಲ 5 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಕನಸು ನನಸಾದಂತೆ ದೃಶ್ಯೀಕರಣ ಮಾಡಿ. ನಿಮ್ಮ ಕನಸುಗಳು ನನಸಾಗುವ ವೇಗ 10 ಪಟ್ಟು ಹೆಚ್ಚಾಗುತ್ತದೆ. ಸ್ನೇಹಿತರೆ, ಇಂದಿನಿಂದ ನೀವು ಯಾವ ದೊಡ್ಡ ಕನಸನ್ನು ಪ್ರತಿದಿನ ದೃಶ್ಯೀಕರಣ ಮಾಡಿಕೊಳ್ಳುತ್ತೀರಾ? ಅದು ಆರ್ಥಿಕ ಸ್ವಾತಂತ್ರ್ಯ ಆಗಿರಬಹುದು, ಸ್ವಂತ ಮನೆಯಾಗಿರಬಹುದು, ಅಥವಾ ನಿಮ್ಮದೇ ಆದ ಒಂದು ಯಶಸ್ವಿ ಬಿಸ್ನೆಸ್ ಆಗಿರಬಹುದು. ನಿಮ್ಮ ಆ ಅದ್ಭುತ ಕನಸನ್ನು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಈಗ ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ 11ನೇ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕೋಣ. ಅಧ್ಯಾಯ 11 ನಂಬಿಕೆಯ ಶಕ್ತಿ, ಪವರ್ ಆಫ್ ಬಿಲೀಫ್. ಸ್ನೇಹಿತರೆ,
10ನೇ ಅಧ್ಯಾಯದಲ್ಲಿ ನಾವು ನಮ್ಮ ಗುರಿಗಳನ್ನು ಕಣ್ಣಿಗೆ ಕಟ್ಟುವಂತೆ ದೃಶ್ಯೀಕರಣ ಮಾಡಬೇಕು ಎಂದು ತಿಳಿದುಕೊಂಡೆವು. ಆದರೆ ಕೇವಲ ಕಣ್ಣು ಮುಚ್ಚಿ ಊಹಿಸಿಕೊಂಡರೆ ಸಾಕಾ? ನಿಮ್ಮ ಮನಸ್ಸಿನ ಆಳದಲ್ಲಿ ಇದು ನನ್ನಿಂದ ನಿಜವಾಗಿಯೂ ಸಾಧ್ಯವಾ ಎಂಬ ಸಣ್ಣ ಅನುಮಾನವಿದ್ದರೆ ಆ ದೃಶ್ಯೀಕರಣ ಎಂದಿಗೂ ಕೆಲಸ ಮಾಡುವುದಿಲ್ಲ. ಇಲ್ಲಿಗೆ ಬರುವುದು ನಮ್ಮ ಜೀವನದ ಅಡಿಪಾಯವಾಗಿರುವ 11ನೇ ಅಧ್ಯಾಯ, ನಂಬಿಕೆಯ ಶಕ್ತಿ, ಪವರ್ ಆಫ್ ಬಿಲೀಫ್. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಅತ್ಯುದ್ಭುತವಾದ ಕಥೆ ಕೇಳಿ. ಒಬ್ಬ ವ್ಯಕ್ತಿ ಆನೆಗಳ ಕ್ಯಾಂಪ್ ಮೂಲಕ ನಡೆದುಕೊಂಡು ಹೋಗುತ್ತಿದ್ದ. ಅಲ್ಲಿ ಭಾರೀ ಗಾತ್ರದ ದೊಡ್ಡ ದೊಡ್ಡ ಆನೆಗಳಿದ್ದವು. ಆದರೆ ಆ ವ್ಯಕ್ತಿಗೆ ಒಂದು ಆಶ್ಚರ್ಯ ಕಾದಿತ್ತು. ಆ ಬೃಹತ್ತಾನೆಗಳನ್ನು ಯಾವುದೇ ದೊಡ್ಡ ಕಬ್ಬಿಣದ ಸರಪಳಿಯಿಂದಾಗಲಿ ಪಂಜರದಲ್ಲಾಗಲಿ ಕೂಡಿ ಹಾಕಿರಲಿಲ್ಲ. ಬದಲಾಗಿ ಆನೆಗಳ ಮುಂದಿನ ಕಾಲಿಗೆ ಕೇವಲ ಒಂದು ಸಣ್ಣ ತೆಳುವಾದ ಹಗ್ಗವನ್ನು ಕಟ್ಟಿ ಒಂದು ಮರದ ಗೂಟಕ್ಕೆ ಕಟ್ಟಿದ್ದರು ಅಷ್ಟೇ. ಆ ವ್ಯಕ್ತಿಗೆ ಆಶ್ಚರ್ಯವಾಯಿತು. ಆ ಬೃಹತ್ತಾನೆಗಳು ಮನಸ್ಸು ಮಾಡಿದರೆ ಒಂದೇ ಸೆಕೆಂಡಿನಲ್ಲಿ ಆ ಸಣ್ಣ ಹಗ್ಗವನ್ನು ಕಿತ್ತುಕೊಂಡು ಹೋಗಬಹುದಿತ್ತು. ಆದರೆ ಅವು ಕದಲದೆ ಸುಮ್ಮನೆ ನಿಂತಿದ್ದವು. ಕುತೂಹಲ ತಾಳಲಾರದೆ ಆ ವ್ಯಕ್ತಿ ಅಲ್ಲಿದ್ದ ಮಾವುತನನ್ನು ಕೇಳಿದ, ಅಲ್ಲಪ್ಪ, ಇಷ್ಟು ದೊಡ್ಡ ದೊಡ್ಡ ಆನೆಗಳು ಈ ಸಣ್ಣ ಹಗ್ಗವನ್ನು ಯಾಕೆ ಕಿತ್ತುಕೊಂಡು ಹೋಗುತ್ತಿಲ್ಲ? ಆಗ ಮಾವುತ ನಗುತ್ತಾ ಹೇಳಿದ, ಸ್ವಾಮಿ, ಈ ಆನೆಗಳು ಸಣ್ಣ ಮರಿಗಳಾಗಿದ್ದಾಗಲೂ ನಾವು ಇದೇ ಗಾತ್ರದ ಹಗ್ಗದಿಂದಲೇ ಅವುಗಳನ್ನು ಕಟ್ಟುತ್ತಿದ್ದೆವು. ಆಗ ಅವು ಚಿಕ್ಕದಿದ್ದ ಕಾರಣ ಎಷ್ಟೇ ಪ್ರಯತ್ನಪಟ್ಟರೂ ಆ ಹಗ್ಗವನ್ನು ಕಡಿದುಕೊಳ್ಳಲು ಅವುಗಳಿಂದ ಆಗಲಿಲ್ಲ. ದಿನೇ ದಿನೇ ಪ್ರಯತ್ನಪಟ್ಟು ಕೊನೆಗೆ ಈ ಹಗ್ಗವನ್ನು ಕಡಿದುಕೊಳ್ಳುವುದು ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಅವು ನಂಬಿಬಿಟ್ಟವು. ಈಗ ಅವು ಬೃಹದಾಕಾರವಾಗಿ ಬೆಳೆದಿವೆ. ಅವುಗಳಿಗೆ ಅಪಾರವಾದ ಶಕ್ತಿಯಿದೆ. ಆದರೆ ಆ ಹಗ್ಗವನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಅಥವಾ ಬಿಲೀಫ್ ಅವುಗಳ ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾಗಿ ಕೂತಿದೆ ಅಂದರೆ ಅವು ಈಗ ಆ ಹಗ್ಗವನ್ನು ಕೀಳಲು ಪ್ರಯತ್ನವನ್ನೇ ಪಡುವುದಿಲ್ಲ. ಸ್ನೇಹಿತರೆ, ಈ ಕಥೆ ಕೇಳಿದಾಗ ನಮಗೆ ಆಶ್ಚರ್ಯವಾಗುತ್ತೆ ಅಲ್ವಾ? ಆದರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ನೋಡಿ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಇದೇ ಆನೆಗಳಂತೆ ವರ್ತಿಸುತ್ತಿದ್ದೇವೆ. ಬಾಲ್ಯದಿಂದಲೇ ಸಮಾಜ, ನಮ್ಮ ಸುತ್ತಮುತ್ತಲಿನವರು ನಮ್ಮ ಮನಸ್ಸಿನಲ್ಲಿ ಕೆಲವು ನಕಾರಾತ್ಮಕ ಲಿಮಿಟಿಂಗ್ ಬಿಲೀಫ್ಸ್ಗಳನ್ನು ಕಟ್ಟಿಹಾಕಿದ್ದಾರೆ. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ದೊಡ್ಡ ಬಿಸ್ನೆಸ್ ಮಾಡೋಕೆ ಆಗಲ್ಲ, ನನಗೆ ಸರಿಯಾಗಿ ಇಂಗ್ಲಿಷ್ ಬರಲ್ಲ, ನಾನು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ಇವೆಲ್ಲವೂ ಕೇವಲ ಆ ಸಣ್ಣ ಹಗ್ಗಗಳಷ್ಟೇ. ವಾಸ್ತವದಲ್ಲಿ ನಿಮ್ಮ ಸಾಮರ್ಥ್ಯ ಆ ಹಗ್ಗಕ್ಕಿಂತ 1000 ಪಟ್ಟು ದೊಡ್ಡದಿದೆ. ಲೇಖಕರು ಹೇಳುವಂತೆ ನಿಮ್ಮ ಜೀವನದ ಮಟ್ಟ ನಿಮ್ಮ ನಂಬಿಕೆಯ ಮಟ್ಟವನ್ನು ಮೀರಿ ಎಂದಿಗೂ ಬೆಳೆಯುವುದಿಲ್ಲ. ಹೆನ್ರಿ ಫೋರ್ಡ್ ಅವರು ಹೇಳಿದ ಒಂದು ಪ್ರಸಿದ್ಧ ಮಾತಿದೆ, ನಿಮ್ಮಿಂದ ಒಂದು ಕೆಲಸ ಸಾಧ್ಯ ಎಂದು ನೀವು ನಂಬಿದರೂ ನೀವು ಸರಿಯೇ, ನಿಮ್ಮಿಂದ ಸಾಧ್ಯವಿಲ್ಲ ಎಂದು ನೀವು ನಂಬಿದರೂ ನೀವು ಸರಿಯೇ. ಅಂತಿಮವಾಗಿ ನಿಮ್ಮ ನಂಬಿಕೆಯೇ ಗೆಲ್ಲುತ್ತದೆ. ಆದ್ದರಿಂದ ಸ್ನೇಹಿತರೆ, ಮೊದಲು ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವ ಆ ಅಗೋಚರ ಹಗ್ಗಗಳನ್ನು ಕಿತ್ತೆಸೆಯಿರಿ. ನಿಮ್ಮ ಮೇಲೆ ನೀವು 100ಕ್ಕೆ 100ರಷ್ಟು ನಂಬಿಕೆಯಿಡಿ. ಜಗತ್ತು ನಿಮ್ಮನ್ನು ನಂಬುವುದು ಆಮೇಲೆ, ಮೊದಲು ನೀವು ನಿಮ್ಮನ್ನು ನಂಬಬೇಕು. ಸ್ನೇಹಿತರೆ, ಈ ಆನೆಯ ಕಥೆ ನಿಮ್ಮ ಮನಸ್ಸಿಗೆ ನಾಟಿತಾ? ಹಾಗಾದರೆ ಈವರೆಗೂ ನಿಮ್ಮನ್ನು ಕಟ್ಟಿಹಾಕಿದ್ದ ಆ ನಕಾರಾತ್ಮಕ ನಂಬಿಕೆಯ ಹಗ್ಗ ಯಾವುದು? ಆ ಹಗ್ಗವನ್ನು ಇಂದೇ ಮುರಿದು ಹಾಕುತ್ತೇನೆ ಎಂದು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ವಿಶ್ವಾಸ ಇಮ್ಮಡಿಯಾಗಲಿ. ಬನ್ನಿ, ಈಗ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಅದ್ಭುತವಾದ 12ನೇ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕೋಣ. ಅಧ್ಯಾಯ 12, ಹವ್ಯಾಸದ ಶಕ್ತಿ, ಪವರ್ ಆಫ್ ಹ್ಯಾಬಿಟ್. ಸ್ನೇಹಿತರೆ, 11ನೇ ಅಧ್ಯಾಯದಲ್ಲಿ ನಾವು ನಮ್ಮ ಮೇಲಿನ ಅಗಾಧವಾದ ನಂಬಿಕೆಯ ಬಗ್ಗೆ ತಿಳಿದುಕೊಂಡೆವು. ಆದರೆ ಕೇವಲ ನಂಬಿಕೆ ಇದ್ದು ಬಿಟ್ರೆ ನಾವು ಯಶಸ್ವಿಯಾಗುತ್ತೇವಾ? ಆ ನಂಬಿಕೆಯನ್ನು ವಾಸ್ತವಕ್ಕೆ ತರಲು ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಕೆಲಸಗಳು ಬಹಳ ಮುಖ್ಯ. ಅದೇ ನಮ್ಮ 12ನೇ ಅಧ್ಯಾಯ, ಹವ್ಯಾಸದ ಶಕ್ತಿ, ಪವರ್ ಆಫ್ ಹ್ಯಾಬಿಟ್. ಹವ್ಯಾಸಗಳ ಬಗ್ಗೆ ಜಗತ್ತಿನ ಬಹಳ ಪ್ರಸಿದ್ಧವಾದ ಒಂದು ಮಾತಿದೆ. ಮೊದಲು ನಾವು ನಮ್ಮ ಹವ್ಯಾಸಗಳನ್ನು ರೂಪಿಸುತ್ತೇವೆ, ಆಮೇಲೆ ಆ ಹವ್ಯಾಸಗಳು ನಮ್ಮ ಇಡೀ ಜೀವನವನ್ನೇ ರೂಪಿಸುತ್ತವೆ. ಇದನ್ನು ಬಹಳ ಸರಳವಾದ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಇಬ್ಬರು ಸ್ನೇಹಿತರಿದ್ದಾರೆ ಎಂದು ಊಹಿಸಿಕೊಳ್ಳಿ. ಇಬ್ಬರಿಗೂ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಎಂಬ ಗುರಿಯಿದೆ. ಮೊದಲನೇ ವ್ಯಕ್ತಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕೇವಲ 10 ನಿಮಿಷ ಮೊಬೈಲ್ ಪಕ್ಕಕ್ಕಿಟ್ಟು ಯಾವುದಾದರೂ ಒಂದು ಒಳ್ಳೆಯ ಪುಸ್ತಕದ ಕೇವಲ 10 ಪುಟಗಳನ್ನು ಅಂದರೆ 10 ಪೇಜಸ್ ಓದುವ ಅಭ್ಯಾಸ ಮಾಡಿಕೊಳ್ಳುತ್ತಾನೆ. ಎರಡನೇ ವ್ಯಕ್ತಿ ಅದೇ 10-20 ನಿಮಿಷವನ್ನು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಥವಾ ವಿಡಿಯೋಗಳನ್ನು ನೋಡುತ್ತಾ ಕಳೆಯುತ್ತಾನೆ.
ಒಂದು ದಿನದಲ್ಲಿ, ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಿನಲ್ಲಿ ಇವರಿಬ್ಬರ ಜೀವನದಲ್ಲಿ ಯಾವುದೇ ದೊಡ್ಡ ವ್ಯತ್ಯಾಸ ಕಾಣುವುದಿಲ್ಲ. ಆದರೆ ಸರಿಯಾಗಿ 1 ವರ್ಷದ ನಂತರ ಏನಾಗುತ್ತದೆ ಗೊತ್ತಾ? ಮೊದಲನೆಯ ವ್ಯಕ್ತಿ ವರ್ಷಕ್ಕೆ 3560 ಪುಟಗಳನ್ನು ಓದಿರುತ್ತಾನೆ. ಅಂದರೆ ಕನಿಷ್ಠ ಪಕ್ಷ 15ರಿಂದ 20 ಅತ್ಯುತ್ತಮ ಪುಸ್ತಕಗಳನ್ನು ಓದಿ ಮುಗಿಸಿರುತ್ತಾನೆ. ಆತನ ಜ್ಞಾನ, ಆಲೋಚನಾ ಲಹರಿ, ಬಿಸ್ನೆಸ್ ಮತ್ತು ಫೈನಾನ್ಸ್ ಬಗ್ಗೆ ಆತನಿಗಿರುವ ತಿಳುವಳಿಕೆ ಸಾಮಾನ್ಯ ಜನರಿಗಿಂತ 100 ಪಾಲು ಹೆಚ್ಚಾಗಿರುತ್ತದೆ. ಅದೇ ಎರಡನೆಯ ವ್ಯಕ್ತಿ 1 ವರ್ಷದ ಹಿಂದೆ ಎಲ್ಲಿದ್ದನೋ ಈಗಲೂ ಅಲ್ಲೇ ಇರುತ್ತಾನೆ. ಜೊತೆಗೆ ಕಣ್ಣಿನ ದೃಷ್ಟಿ ಕಳೆದುಕೊಂಡಿರುತ್ತಾನೆ. ಸ್ನೇಹಿತರೆ, ಇಲ್ಲಿ ಮ್ಯಾಜಿಕ್ ಮಾಡಿದ್ದು ಆ ಮೊದಲನೆಯ ವ್ಯಕ್ತಿಯ ಬುದ್ಧಿವಂತಿಕೆಯಲ್ಲ, ಆತನ ಆ ಸಣ್ಣ ಹವ್ಯಾಸ. ಹವ್ಯಾಸ ಎನ್ನುವುದು ಒಂದು ಕಣ್ಣಿಗೆ ಕಾಣದ ಕಬ್ಬಿಣದ ಸರಪಳಿ ಇದ್ದ ಹಾಗೆ. ಒಳ್ಳೆಯ ಹವ್ಯಾಸಗಳು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಎತ್ತಿದರೆ, ಕೆಟ್ಟ ಹವ್ಯಾಸಗಳು ನಿಮ್ಮನ್ನು ಪಾತಾಳಕ್ಕೆ ತಳ್ಳುತ್ತವೆ. ಲೇಖಕರು ಹೇಳುತ್ತಾರೆ, ನಿಮ್ಮ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಯಲು ಜ್ಯೋತಿಷಿಗಳ ಬಳಿ ಹೋಗುವ ಅಗತ್ಯವಿಲ್ಲ. ಕೇವಲ ನಿಮ್ಮ ಇಂದಿನ ಹವ್ಯಾಸಗಳನ್ನು ನೋಡಿಕೊಂಡರೆ ಸಾಕು. ನಿಮ್ಮ ಭವಿಷ್ಯ ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತದೆ. ಬೆಳಿಗ್ಗೆ ಬೇಗ ಏಳುವುದು, ಪ್ರತಿದಿನ ಹೊಸ ವಿಷಯ ಕಲಿಯುವುದು, ಆರೋಗ್ಯಕರವಾದ ಊಟ ಮಾಡುವುದು, ದುಡಿದ ಹಣದಲ್ಲಿ ಸ್ವಲ್ಪ ಉಳಿತಾಯ ಮಾಡುವುದು, ಇವೆಲ್ಲವೂ ನಿಮ್ಮ ಭವಿಷ್ಯವನ್ನು ಕಟ್ಟುವ ಇಟ್ಟಿಗೆಗಳು. ಆರಂಭದಲ್ಲಿ ಈ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಸ್ವಲ್ಪ ಕಷ್ಟ ಅನ್ನಿಸಬಹುದು. ಆದರೆ ಒಮ್ಮೆ ಅದು ರೂಢಿಯಾದರೆ ಅದೇ ಹವ್ಯಾಸಗಳು ನಿಮ್ಮನ್ನು ಕಷ್ಟವಿಲ್ಲದೆ ಯಶಸ್ಸಿನತ್ತ ನಡೆಸುತ್ತವೆ. ಸ್ನೇಹಿತರೆ, ಈಗಲೇ ಒಂದು ಕ್ಷಣ ಯೋಚಿಸಿ. ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಿರುವ, ನೀವು ಇಂದೇ ಬಿಡಲೇಬೇಕಾದ ಆ ಒಂದು ಕೆಟ್ಟ ಹವ್ಯಾಸ, ಬ್ಯಾಡ್ ಹ್ಯಾಬಿಟ್ ಯಾವುದು? ಮತ್ತು ಇಂದಿನಿಂದಲೇ ಶುರು ಮಾಡಬೇಕೆಂದಿರುವ ಆ ಒಂದು ಒಳ್ಳೆಯ ಹವ್ಯಾಸ ಯಾವುದು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಾಮಾಣಿಕ ಉತ್ತರವನ್ನು ಹಂಚಿಕೊಳ್ಳಿ. ಬನ್ನಿ, ಈಗ ನಮ್ಮ ಯಶಸ್ಸನ್ನು ನೇರವಾಗಿ ನಿರ್ಧರಿಸುವ, ನಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ತಿಳಿಸುವ 13ನೇ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕೋಣ. ಅಧ್ಯಾಯ 13. ಒಡನಾಟದ ಶಕ್ತಿ, ಪವರ್ ಆಫ್ ಅಸೋಸಿಯೇಷನ್. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ನಾವು ತಿಳಿದುಕೊಂಡೆವು. ಆದರೆ ನೀವು ಎಷ್ಟೇ ಒಳ್ಳೆಯ ಹವ್ಯಾಸ ಬೆಳೆಸಿಕೊಂಡರೂ, ಎಷ್ಟೇ ದೊಡ್ಡ ಗುರಿ ಇಟ್ಟುಕೊಂಡರೂ, ನಿಮ್ಮ ಸುತ್ತಮುತ್ತ ಇರುವ ಜನರು ಸರಿಯಿಲ್ಲದಿದ್ದರೆ ನೀವು ಯಾವತ್ತೂ ಮೇಲಕ್ಕೆ ಬರಲು ಸಾಧ್ಯವೇ ಇಲ್ಲ. ಇಲ್ಲಿಗೆ ಬರುವುದು ನಮ್ಮ 13ನೇ ಅಧ್ಯಾಯ, ಒಡನಾಟದ ಶಕ್ತಿ, ಪವರ್ ಆಫ್ ಅಸೋಸಿಯೇಷನ್. ಈ ಪ್ರಪಂಚದಲ್ಲಿರುವ ಅತ್ಯಂತ ದೊಡ್ಡ ಸತ್ಯವೊಂದನ್ನು ತಜ್ಞರು ಹೇಳುತ್ತಾರೆ. ನಾವು ಅತಿ ಹೆಚ್ಚು ಸಮಯ ಕಳೆಯುವ 5 ಜನರ ಸರಾಸರಿ ನಾವಾಗಿರುತ್ತೇವೆ. ಅಂದರೆ ನಿಮ್ಮ ಜೊತೆಗಿರುವ 5 ಜನ ಸ್ನೇಹಿತರು ಸೋಮಾರಿಗಳಾಗಿದ್ದರೆ ಶೀಘ್ರದಲ್ಲೇ 6ನೇ ಸೋಮಾರಿ ನೀವಾಗುತ್ತೀರಾ. ನಿಮ್ಮ 5 ಜನ ಸ್ನೇಹಿತರು ದಿನಾಪೂರ್ತಿ ಬೇರೆಯವರ ಬಗ್ಗೆ ಗಾಸಿಪ್ ಮಾಡುತ್ತಾ ಸಮಯ ಹಾಳು ಮಾಡುವವರಾಗಿದ್ದರೆ 6ನೆಯ ವ್ಯಕ್ತಿ ನೀವಾಗುತ್ತೀರಾ. ಅದೇ ನಿಮ್ಮ 5 ಜನ ಸ್ನೇಹಿತರು ಬಿಸ್ನೆಸ್, ಫೈನಾನ್ಸ್, ಹೂಡಿಕೆ ಅಥವಾ ಜೀವನದಲ್ಲಿ ಏನಾದರೂ ಸಾಧನೆ ಮಾಡುವ ಬಗ್ಗೆ ಮಾತನಾಡುವವರಾಗಿದ್ದರೆ ಗ್ಯಾರಂಟಿಯಾಗಿ 6ನೇ ಯಶಸ್ವಿ ವ್ಯಕ್ತಿ ನೀವೇ ಆಗಿರುತ್ತೀರಾ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಅದ್ಭುತವಾದ ಕಥೆ ಕೇಳಿ. ಒಬ್ಬ ರೈತನಿಗೆ ಕಾಡಿನಲ್ಲಿ ಒಂದು ಹದ್ದಿನ ಮೊಟ್ಟೆ ಸಿಗುತ್ತದೆ. ಆತ ಅದನ್ನು ತಂದು ತನ್ನ ಮನೆಯಲ್ಲಿದ್ದ ಕೋಳಿಗಳ ಮೊಟ್ಟೆಯ ಜೊತೆ ಇಡುತ್ತಾನೆ. ಕೆಲವು ದಿನಗಳ ನಂತರ ಆ ಮೊಟ್ಟೆ ಒಡೆದು ಹದ್ದಿನ ಮರಿ ಹೊರಬರುತ್ತದೆ. ಆದರೆ ಅದು ತಾನು ಹುಟ್ಟಿದಾಗಿನಿಂದ ತನ್ನ ಸುತ್ತಮುತ್ತಲಿನ ಕೋಳಿಗಳನ್ನೇ ನೋಡುತ್ತಾ ಬೆಳೆಯುತ್ತದೆ. ತಾನು ಕೂಡ ಒಂದು ಕೋಳಿ ಎಂದೇ ಅದು ಬಲವಾಗಿ ನಂಬಿಬಿಡುತ್ತದೆ. ಕೋಳಿಗಳಂತೆಯೇ ನೆಲವನ್ನು ಕೆದರಿ ಹುಳುಗಳನ್ನು ತಿನ್ನುವುದು, ಕೋಳಿಗಳಂತೆಯೇ ಕೂಗುವುದು ಮತ್ತು ಕೇವಲ 1-2 ಅಡಿ ಮಾತ್ರ ಹಾರಿ ಮತ್ತೆ ನೆಲಕ್ಕೆ ಬೀಳುವುದು. ಹೀಗೆ ತನ್ನ ಇಡೀ ಜೀವನವನ್ನು ಒಂದು ಕೋಳಿಯಂತೆಯೇ ಕಳೆಯಲು ಶುರುಮಾಡುತ್ತದೆ. ಒಂದು ದಿನ ಆ ಹದ್ದಿನ ಮರಿ ಆಕಾಶದತ್ತ ನೋಡುತ್ತದೆ. ಅಲ್ಲಿ ಒಂದು ಬೃಹತ್ ಗಾತ್ರದ ಹದ್ದು ರಾಜಗಾಂಭೀರ್ಯದಿಂದ ಮೋಡಗಳ ಮೇಲೆ ಹಾರಾಡುತ್ತಿರುತ್ತದೆ. ಇದನ್ನು ನೋಡಿ ಆಶ್ಚರ್ಯಗೊಂಡ ಮರಿ ಪಕ್ಕದಲ್ಲಿದ್ದ ಕೋಳಿಯನ್ನು ಕೇಳುತ್ತದೆ, ಅಬ್ಬಾ, ಆ ಹಕ್ಕಿ ಎಷ್ಟು ಅದ್ಭುತವಾಗಿ ಹಾರುತ್ತಿದೆ, ನಾವು ಆ ರೀತಿ ಹಾರಬಹುದಾ ಅಂತ. ಆಗ ಆ ಕೋಳಿ ನಗುತ್ತಾ ಹೇಳುತ್ತದೆ, ಹುಚ್ಚ, ಅದು ಪಕ್ಷಿಗಳ ರಾಜ ಹದ್ದು. ನಾವು ಕೇವಲ ಕೋಳಿಗಳು. ನಾವು ಆಕಾಶದಲ್ಲಿ ಹಾರಲು ಸಾಧ್ಯವೇ ಇಲ್ಲ. ಸುಮ್ಮನೆ ನೆಲದ ಮೇಲಿರುವ ಕಾಳುಗಳನ್ನು ಹೆಕ್ಕಿ ತಿನ್ನು ಅಂತ. ಆ ಹದ್ದಿನ ಮರಿ ಕೋಳಿಯ ಮಾತನ್ನು ನಂಬಿ ಮತ್ತೆಂದೂ ಆಕಾಶಕ್ಕೆ ಹಾರುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ಕೊನೆಗೊಂದು ದಿನ ತಾನೊಂದು ಕೋಳಿ ಎಂದೇ ನಂಬಿ ಸತ್ತು ಹೋಗುತ್ತದೆ. ಸ್ನೇಹಿತರೆ, ಯೋಚನೆ ಮಾಡಿ, ಆ ಹದ್ದಿಗೆ ಆಕಾಶವನ್ನು ಆಳುವ ತಾಕತ್ತಿತ್ತು. ಆದರೆ
ಅದರ ಒಡನಾಟ ಕೇವಲ ನೆಲಕೆದರುವ ಕೋಳಿಗಳ ಜೊತೆಗಿದ್ದಿದ್ದರಿಂದ ತನ್ನ ನಿಜವಾದ ಶಕ್ತಿ ಏನೆಂದು ತಿಳಿಯದೆಯೇ ಸತ್ತುಹೋಯಿತು. ನಮ್ಮ ಜೀವನವು ಹೀಗೆಯೇ ಇದೆ. ನೀವು ಲೈಫ್ನಲ್ಲಿ ಏನಾದರೂ ದೊಡ್ಡದು ಸಾಧಿಸಬೇಕು, ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತ ಕನಸು ಕಾಣುತ್ತೀರಾ. ಆದರೆ ನಿಮ್ಮ ಐಡಿಯಾವನ್ನು ನಿಮ್ಮ ಸುತ್ತಮುತ್ತಲಿರುವ ಕೋಳಿಗಳಂತಹ ನಕಾರಾತ್ಮಕ ಜನರ ಜೊತೆ ಹಂಚಿಕೊಂಡರೆ ಅವರು ತಕ್ಷಣ ಇದೆಲ್ಲ ನಮ್ಮಂಥವರಿಂದ ಆಗುವ ಕೆಲಸವಲ್ಲ, ಸುಮ್ಮನೆ ಸಿಕ್ಕ ಕೆಲಸ ಮಾಡಿಕೊಂಡು ಇರುವಂತ ನಿಮ್ಮ ಆತ್ಮವಿಶ್ವಾಸವನ್ನು ಕೊಂದು ಬಿಡುತ್ತಾರೆ. ನೀವು ಜೀವನದಲ್ಲಿ ಹದ್ದಿನಂತೆ ಎತ್ತರಕ್ಕೆ ಹಾರಬೇಕು ಅಂದ್ರೆ ಮೊದಲು ಕೋಳಿಗಳ ಜೊತೆ ನೆಲಕೆದರುವುದನ್ನು ಬಿಡಬೇಕು. ನಿಮ್ಮ ಗುರಿಯನ್ನು ಪ್ರೋತ್ಸಾಹಿಸುವ, ನಿಮ್ಮನ್ನು ಸದಾ ಎಚ್ಚರಿಸುವ ಪಾಸಿಟಿವ್ ಜನರ ಒಡನಾಟವನ್ನು ಇಟ್ಟುಕೊಳ್ಳಿ. ಒಂದು ವೇಳೆ ಅಂಥ ಜನರು ನಿಮ್ಮ ಸುತ್ತಮುತ್ತ ಇಲ್ಲದಿದ್ದರೆ ಒಂಟಿಯಾಗಿರುವುದು ಎಷ್ಟೋ ಪಾಲು ಮೇಲು. ನಿಮ್ಮ ಫೋನ್ನಲ್ಲಿ ಇಂಥ ಅದ್ಭುತ ಪುಸ್ತಕಗಳ ಸಾರಾಂಶವನ್ನು ಕೇಳಿ, ದೊಡ್ಡ ಸಾಧಕರ ವಿಡಿಯೋಗಳನ್ನು ನೋಡಿ. ಅವರೇ ನಿಮ್ಮ ಸ್ನೇಹಿತರಾಗಲಿ. ಸ್ನೇಹಿತರೆ, ನೀವೇ ಪ್ರಾಮಾಣಿಕವಾಗಿ ಯೋಚಿಸಿ. ನಿಮ್ಮ ಸುತ್ತಮುತ್ತ ಇರುವ ಜನರು ನಿಮ್ಮನ್ನ ಹದ್ದಿನಂತೆ ಮೇಲೆ ಹಾರಲು ಬಿಡುತ್ತಿದ್ದಾರಾ ಅಥವಾ ಕೋಳಿಯಂತೆ ಕೆಳಗೆ ಇಳಿಯುತ್ತಿದ್ದಾರಾ? ನಿಮ್ಮ ಅನಿಸಿಕೆಯನ್ನ ಈಗಲೇ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಬನ್ನಿ, ಈಗ ಇಡೀ ಪುಸ್ತಕದ ಮುಕ್ತಾಯದ ಹಾಗೂ ಅತ್ಯಂತ ಮೌಲ್ಯಯುತವಾದ ಕೊನೆಯ ಅಧ್ಯಾಯ 14ನೆಯ ಅಧ್ಯಾಯದ ಕಡೆಗೆ ನಡೆಯೋಣ. ಅಧ್ಯಾಯ 14, ನೀಡುವ ಶಕ್ತಿ, ಪವರ್ ಆಫ್ ಗಿವಿಂಗ್. ಸ್ನೇಹಿತರೆ, ಇಲ್ಲಿಯವರೆಗಿನ 13 ಅಧ್ಯಾಯಗಳಲ್ಲಿ ನಾವು ಗುರಿ ಇಟ್ಟುಕೊಳ್ಳುವುದು ಹೇಗೆ, ಆಕ್ಷನ್ ತೆಗೆದುಕೊಳ್ಳುವುದು ಹೇಗೆ ಮತ್ತು ಯಶಸ್ಸನ್ನು ಸಾಧಿಸುವುದು ಹೇಗೆ ಎಂದು ಕಲಿತೆವು. ಆದರೆ ಎಷ್ಟೇ ಕೋಟಿ ಹಣ ಸಂಪಾದಿಸಿದರೂ, ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ ದಿನದ ಕೊನೆಯಲ್ಲಿ ನಮ್ಮ ಮನಸ್ಸಿಗೆ ಅಸಲಿ ನೆಮ್ಮದಿ ಸಿಗುವುದು ಎಲ್ಲಿ ಗೊತ್ತಾ? ಅದೇ ನಮ್ಮ ಈ ಪುಸ್ತಕದ ಕೊನೆಯ ಹಾಗೂ ಅತ್ಯಂತ ಶ್ರೇಷ್ಠವಾದ 14ನೇ ಅಧ್ಯಾಯ, ನೀಡುವ ಶಕ್ತಿ, ಪವರ್ ಆಫ್ ಗಿವಿಂಗ್. ಲೇಖಕರು ಬಹಳ ಅರ್ಥಗರ್ಭಿತವಾದ ಮಾತೊಂದನ್ನು ಹೇಳುತ್ತಾರೆ. ನಾವು ಏನನ್ನು ಪಡೆಯುತ್ತೇವೆ ಎನ್ನುವುದು ನಮ್ಮ ಜೀವನವನ್ನು ನಡೆಸುತ್ತದೆ. ಆದರೆ ನಾವು ಏನನ್ನು ನೀಡುತ್ತೇವೆ, ಗಿವ್ ಬ್ಯಾಕ್ ಎನ್ನುವುದು ನಮ್ಮ ಜೀವನಕ್ಕೊಂದು ಅರ್ಥವನ್ನು ಕಲ್ಪಿಸುತ್ತದೆ. ಇದನ್ನು ಪ್ರಕೃತಿಯ ಒಂದು ಅದ್ಭುತವಾದ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಇಸ್ರೇಲ್ ದೇಶದಲ್ಲಿ ಜೋರ್ಡಾನ್ ಎಂಬ ಒಂದು ಪ್ರಸಿದ್ಧವಾದ ನದಿ ಇದೆ. ಈ ನದಿಯ ನೀರು ಹರಿದು 2 ಬೇರೆ ಬೇರೆ ಸಮುದ್ರಗಳನ್ನು ಸೇರುತ್ತದೆ. ಮೊದಲನೆಯದು ಗಲಿಲೀ ಸಮುದ್ರ. ಜೋರ್ಡಾನ್ ನದಿಯ ನೀರು ಈ ಸಮುದ್ರಕ್ಕೆ ಬಂದು ಬೀಳುತ್ತದೆ ಮತ್ತು ಇಲ್ಲಿಂದ ನೀರು ಮುಂದಕ್ಕೆ ಹರಿದು ಹೋಗುತ್ತದೆ. ಅಂದರೆ ಈ ಸಮುದ್ರ ತಾನು ಪಡೆದ ನೀರನ್ನು ಇತರರಿಗೂ ನೀಡುತ್ತದೆ. ಹಾಗಾಗಿ ಈ ಗಲಿಲೀ ಸಮುದ್ರದಲ್ಲಿ ಅಪಾರ ಪ್ರಮಾಣದ ಮೀನುಗಳಿವೆ. ಇದರ ಸುತ್ತಮುತ್ತಲೂ ಹಚ್ಚ ಹಸಿರಿನ ಗಿಡಮರಗಳಿವೆ. ಇದು ಜೀವಕಳೆಯಿಂದ ಕಂಗೊಳಿಸುತ್ತಿದೆ. ಆದರೆ ಇದೇ ಜೋರ್ಡಾನ್ ನದಿಯ ನೀರು ಹರಿದು ಹೋಗಿ ಸೇರುವ ಇನ್ನೊಂದು ಸಮುದ್ರವಿದೆ. ಅದರ ಹೆಸರು ಮೃತ ಸಮುದ್ರ ಅಥವಾ ಡೆಡ್ ಸೀ. ಈ ಸಮುದ್ರ ಜೋರ್ಡಾನ್ ನದಿಯಿಂದ ಬರುವ ನೀರನ್ನು ಕೇವಲ ತನ್ನೊಳಗೆ ತೆಗೆದುಕೊಳ್ಳುತ್ತದೆಯೇ ಹೊರತು ಆ ನೀರು ಮುಂದಕ್ಕೆ ಹರಿದು ಹೋಗಲು ಯಾವುದೇ ದಾರಿಯಿಲ್ಲ. ಅಂದ್ರೆ ಇದು ಕೇವಲ ಪಡೆಯುತ್ತದೆ, ಯಾರಿಗೂ ಏನನ್ನೂ ನೀಡುವುದಿಲ್ಲ. ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಈ ಸಮುದ್ರದ ನೀರು ವಿಪರೀತ ಉಪ್ಪಾಗಿದೆ. ಇದರಲ್ಲಿ ಒಂದೇ ಒಂದು ಮೀನು ಕೂಡ ಬದುಕಲು ಸಾಧ್ಯವಿಲ್ಲ. ಇದರ ಸುತ್ತಮುತ್ತ ಒಂದೇ ಒಂದು ಹುಲ್ಲುಕಡ್ಡಿಯೂ ಬೆಳೆಯುವುದಿಲ್ಲ. ಇದು ಸಂಪೂರ್ಣವಾಗಿ ಮೃತವಾಗಿದೆ. ಸ್ನೇಹಿತರೆ, ಮನುಷ್ಯನ ಜೀವನ ಕೂಡ ಇದೇ 2 ಸಮುದ್ರಗಳಿದ್ದ ಹಾಗೆ. ಯಾರು ಜ್ಞಾನವನ್ನು, ಹಣವನ್ನು ಅಥವಾ ಪ್ರೀತಿಯನ್ನು ಕೇವಲ ತಮಗಾಗಿಯೇ ಕೂಡಿಟ್ಟುಕೊಳ್ಳುತ್ತಾರೋ, ಯಾರಿಗೂ ಸಹಾಯ ಮಾಡುವುದಿಲ್ಲವೋ, ಅವರು ಆ ಮೃತ ಸಮುದ್ರದಂತೆ ಒಳಗಿಂದೊಳಗೆ ಸತ್ತು ಹೋಗುತ್ತಾರೆ. ಅವರ ಬಳಿ ಎಷ್ಟೇ ಹಣವಿದ್ದರೂ ಮನಸ್ಸಿನಲ್ಲಿ ನೆಮ್ಮದಿ ಇರುವುದಿಲ್ಲ. ಆದರೆ ಯಾರು ತಾವು ಕಲಿತ ಜ್ಞಾನವನ್ನೋ, ತಾವು ಗಳಿಸಿದ ಸಂಪತ್ತಿನ ಒಂದು ಸಣ್ಣ ಭಾಗವನ್ನೋ ಅಥವಾ ಕನಿಷ್ಠ ಪಕ್ಷ ತಮ್ಮ ಒಂದು ನಗುವನ್ನಾದರೂ ಇತರರೊಂದಿಗೆ ಹಂಚಿಕೊಳ್ಳುತ್ತಾರೋ, ಅವರು ಆ ಗಲಿಲೀ ಸಮುದ್ರದಂತೆ ಸದಾ ಖುಷಿಯಿಂದ ನಳನಳಿಸುತ್ತಿರುತ್ತಾರೆ. ನೀಡುವುದು ಎಂದರೆ ಕೇವಲ ಹಣವನ್ನು ಕೊಡುವುದು ಎಂದರ್ಥವಲ್ಲ. ಯಾರಿಗೋ ಕಷ್ಟದಲ್ಲಿದ್ದಾಗ ಒಂದು ಒಳ್ಳೆಯ ಮಾತು ಹೇಳುವುದು, ನೀವು ಕಲಿತ ವಿದ್ಯೆಯನ್ನು ಮತ್ತೊಬ್ಬರಿಗೆ ಹೇಳಿಕೊಡುವುದು, ದಾರಿಯಲ್ಲಿ ಹೋಗುವಾಗ ಹಸಿವಿನಿಂದ ಇರುವ ಪ್ರಾಣಿಗೆ ಸ್ವಲ್ಪ ಬಿಸ್ಕಿಟ್ ಹಾಕುವುದು, ಅಥವಾ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ನಲ್ಲಿರುವ ಇಂತಹ ಒಳ್ಳೆಯ ಜ್ಞಾನದ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದು, ಇವೆಲ್ಲವೂ ನೀಡುವ ಪ್ರಕ್ರಿಯೆಯೇ ಆಗಿದೆ. ಪ್ರಕೃತಿಯ ನಿಯಮ ಬಹಳ ಸರಳವಾಗಿದೆ. ನೀವು ಜಗತ್ತಿಗೆ ಏನನ್ನು ನೀಡುತ್ತೀರೋ ಅದು 10 ಪಟ್ಟು ಹೆಚ್ಚಾಗಿ ನಿಮಗೆ ವಾಪಸ್ ಸಿಗುತ್ತದೆ.
ನೀವು ಪ್ರೀತಿಯನ್ನು ನೀಡಿದರೆ ಪ್ರೀತಿ ಸಿಗುತ್ತದೆ, ಜ್ಞಾನವನ್ನು ಹಂಚಿದರೆ ನಿಮ್ಮ ಜ್ಞಾನ ಇಮ್ಮಡಿಯಾಗುತ್ತದೆ. ಸ್ನೇಹಿತರೆ, ಈ ಪುಸ್ತಕದ ಕೊನೆಯ ಅಧ್ಯಾಯ ನಿಮಗೆ ಹೇಗೆನಿಸಿತು? ಇಂದಿನಿಂದ ನೀವು ಸಮಾಜಕ್ಕೆ ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಯಾವ ರೀತಿಯ ಸಹಾಯವನ್ನು ನೀಡಲು ಇಷ್ಟಪಡುತ್ತೀರಾ? ನಿಮ್ಮ ಆ ಸುಂದರವಾದ ಯೋಚನೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಜಗತ್ತಿಗೆ ಒಳ್ಳೆಯದನ್ನು ಹಂಚೋಣ. ಸ್ನೇಹಿತರೆ, ಇದಾಗಿತ್ತು ಹೇಗ್ ತಡೆವೋಸಿಯನ್ ಅವರು ಬರೆದಿರುವ ದ ಪವರ್ ಆಫ್ ಮೈಂಡ್ಸೆಟ್ ಪುಸ್ತಕದ 14 ಅದ್ಭುತ ತತ್ವಗಳ ಸಂಪೂರ್ಣ ಸಾರಾಂಶ. ಈ ಪುಸ್ತಕ ನಮಗೆ ಕಲಿಸುವ ಅತಿ ದೊಡ್ಡ ಪಾಠವೆಂದರೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ನಮ್ಮ ಮೈಂಡ್ಸೆಟ್ ಸರಿಯಾಗಿದ್ದರೆ, ಶಿಸ್ತು, ನಿರಂತರತೆ ಮತ್ತು ಆಕ್ಷನ್ ತೆಗೆದುಕೊಳ್ಳುವ ಛಲ ನಮ್ಮಲ್ಲಿದ್ದರೆ ನಾವು ಎಂತಹ ದೊಡ್ಡ ಗುರಿಯನ್ನಾದರೂ ಸುಲಭವಾಗಿ ತಲುಪಬಹುದು. ಈ ಸುದೀರ್ಘವಾದ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಪುಸ್ತಕದ ಸಾರಾಂಶವನ್ನು ನಿಮ್ಮ ಮುಂದೆ ತರಲು ನಾವು ಸಾಕಷ್ಟು ಶ್ರಮ ಮತ್ತು ಸಮಯವನ್ನು ಹಾಕಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಈ 14 ಅಧ್ಯಾಯಗಳಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಮತ್ತು ನಿಮ್ಮ ಜೀವನಕ್ಕೆ ಹತ್ತಿರವಾದ ಅಧ್ಯಾಯ ಯಾವುದು ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ನಮಗೆ ಮತ್ತಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ಜೀವನದಲ್ಲಿ ಏನಾದರೂ ದೊಡ್ಡದು ಸಾಧಿಸಬೇಕು ಎಂಬ ಕನಸು ಕಟ್ಟಿಕೊಂಡಿರುವ ನಿಮ್ಮ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಕುಟುಂಬದವರಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ. ಅವರ ಯಶಸ್ಸಿನ ಪಯಣಕ್ಕೂ ನೀವು ಕಾರಣರಾಗಿ. ಇದೇ ರೀತಿ ಜಗತ್ತಿನ ಅತ್ಯುತ್ತಮ ಪುಸ್ತಕಗಳ ಸಾರಾಂಶವನ್ನು, ಜೀವನ ಪಾಠಗಳನ್ನು ನಮ್ಮ ಮಾತೃಭಾಷೆ ಕನ್ನಡದಲ್ಲಿಯೇ ಕೇಳಲು ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಲು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದ ಹೊಸ ವಿಚಾರಗಳೊಂದಿಗೆ. ಅಲ್ಲಿಯವರೆಗೆ ಕಲಿಯುತ್ತಿರಿ, ಬೆಳೆಯುತ್ತಿರಿ. ನಮಸ್ಕಾರ.